ಶಿವಮೊಗ್ಗ ಗ್ರಾಮ ಪಂಚಾಯತ್ನಲ್ಲಿ ನಡೆದ ಅವ್ಯವಹಾರದ ಕುರಿತು ಗ್ರಾಮಸ್ಥರಿಂದ ನಡೆದ ಪ್ರತಿಭಟನೆ ಬಗ್ಗೆ ಒಂದು ಇಲ್ಲಿದೆ ವರದಿ ನೋಡಿ. भारत माता की जय, भारत माता की जय, भारत माता की जय, वंदे मातरम, वंदे मातरम, वंदे मातरम. ತೊಲಗಿಸಿ ತೊಲಗಿಸಿ ಭ್ರಷ್ಟಾಚಾರ ತೊಲಗಿಸಿ, ತೊಲಗಿಸಿ ತೊಲಗಿಸಿ ಭ್ರಷ್ಟಾಚಾರ ತೊಲಗಿಸಿ, ತೊಲಗಿಸಿ ತೊಲಗಿಸಿ ಭ್ರಷ್ಟಾಚಾರ ತೊಲಗಿಸಿ. ಗ್ರಾಮ ಸಭೆಯಲ್ಲಿ ಏನು ನಿರ್ಣಯ ಆಗಿದೆ ಆ ನಿರ್ಣಯದ ಪ್ರಕಾರವಾಗಿ ಈ ಗ್ರಾಮ ಪಂಚಾಯತಿನ ಆಡಳಿತ ಮಂಡಳಿಯಾಗಲಿ ಅಥವಾ ಅಧಿಕಾರಿ ವರ್ಗದವರಾಗಲಿ ಯಾರಿಂದ ಈ ಸಮಸ್ಯೆ ಆಗಿದೆ ಅಂತ ತಮ್ಮೆಲ್ಲರಿಗೂ ತಿಳಿದಂಥ ಮಾಹಿತಿ. ಆದ ಕಾರಣ ಇವತ್ತು ಈ ಸಭೆಗೆ ಆಗಮಿಸಿದಂತಹ ಈ ಎರಡೂ ಗ್ರಾಮದ ಸಾರ್ವಜನಿಕರು ನಮ್ಮೊಂದಿಗಿದ್ದಾರೆ. ಪ್ರಥಮವಾಗಿ ಈ ಗ್ರಾಮ ಪಂಚಾಯತಿನ ಹಿರಿಯರಾಗಿರ್ತಕ್ಕಂತಹ ಮಾಜಿ ಅಧ್ಯಕ್ಷರು ಆದಂತಹ ಸತೀಶ್ ಟಿ ಎಣ್ಣೆ ಅವರಿದ್ದಾರೆ. ಅವರನ್ನು ಈ ಸಭೆಗೆ ನಾವು ಗೌರವಿತವಾಗಿ ಸ್ವಾಗತಿಸುತ್ತಿದ್ದೇವೆ. ಹಾಗೆ ಇನ್ನೋರ್ವ ಮಾಜಿ ಸದಸ್ಯರಂಥ ಶೇಖರ್ ಅಂಬೇಕಲ್ಲು ಇವರು ಸಹ ನಮ್ಮೊಂದಿಗಿದ್ದಾರೆ, ಅವರನ್ನು ಸಹ ಸ್ವಾಗತಿಸುತ್ತಿದ್ದೇನೆ. ಹಾಗೆ ವಕೀಲರಾದಂತಹ ನ್ಯಾಯಾಧಿಗಳು ಆಗಿರುವ ಸುಳ್ಯದಲ್ಲಿ ಆಗಿರತಕ್ಕಂತಹ ಪ್ರದೀಪ್ ಕೆ ಎಲ್ ಇವರಿದ್ದಾರೆ, ಇವರನ್ನು ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದೇನೆ. ಹಾಗೆ ಈ ಆಗಮಿಸಿದಂತಹ ಮಾಜಿ ಅಧ್ಯಕ್ಷರಾದ ವೀಣಾನಂದ ಇವರು ಸಹ ನಮ್ಮೊಂದಿಗಿದ್ದಾರೆ, ಅವರನ್ನು ಸಹ ಈ ಕಾರ್ಯಕ್ರಮಕ್ಕೆ ನಾವು ಸ್ವಾಗತಿಸುತ್ತಿದ್ದೇವೆ. ಏನು ವ್ಯವಸ್ಥೆಗಳನ್ನು ಮಾಡಬೇಕಿತ್ತು ಅದನ್ನು ಗ್ರಾಮ ಪಂಚಾಯತ್ ಆಡಳಿತ ವ್ಯವಸ್ಥೆಯಲ್ಲಿ ಏನು ಚರ್ಚೆಯನ್ನು ಮಾಡಬೇಕಿತ್ತು. ನಾವು ಪ್ರಾರಂಭದಲ್ಲಿ ಈ ಗ್ರಾಮ ಪಂಚಾಯತಿನ ಅಲ್ಲಿ ಭ್ರಷ್ಟಾಚಾರ ಆದಾಗ ಪ್ರಾರಂಭದಲ್ಲಿ ನಾವೊಂದು 5 ಜನ ಇದರ ಬಗ್ಗೆ ಸ್ವರವನ್ನು ಎತ್ತಿ ಗ್ರಾಮ ಪಂಚಾಯತಿನ ನಮ್ಮ ಮಯೂರ ಕಲಾಮಂದಿರದಲ್ಲಿ ಸಭೆಯನ್ನು ಮಾಡಿದ್ದೇವೆ. ಸಭೆಯನ್ನು ಮಾಡುವ ಸಂದರ್ಭದಲ್ಲಿ ನಾನು ಪ್ರಾರಂಭದಿಂದ ಹೇಳಲೇಬೇಕಾಗ್ತದೆ, ಯಾಕೆಂದರೆ ನಾನು ಗ್ರಾಮ ಪಂಚಾಯತ್ ಸದಸ್ಯರನ್ನು ಆ ಒಂದು ಸಭೆಗೆ ಕರೆದಿದ್ದೆವು. ಅಲ್ಲಿ 2 ಜನ ಸದಸ್ಯರು ಬಂದಿದ್ದರು. ಅವರು ಹೇಳಿದರು, ನಾವು ಇದನ್ನು ಗ್ರಾಮ ಪಂಚಾಯತ್ ಆಡಳಿತ ವ್ಯವಸ್ಥೆಯೊಳಗೆ ಸರಿ ಮಾಡ್ತೇವೆ, ಇದಕ್ಕೆ 3ನೇ ವ್ಯವಸ್ಥೆ ಅಗತ್ಯ ಇಲ್ಲ ಅಂತೇಳಿ. ಅದಕ್ಕೆ ನಾವು ಅದನ್ನು ಬಿಟ್ಟು ಗ್ರಾಮ ಪಂಚಾಯತಿನ ಆಡಳಿತ ವ್ಯವಸ್ಥೆ ಅದನ್ನು ಮಾಡಿಸ್ತೇವೆ ಅಂತ ಹೇಳುವಂಥ ದೃಷ್ಟಿಯಲ್ಲಿ ಅವರ ಮೇಲೆ ವಿಶ್ವಾಸ ಇಟ್ಟು ನಾವು ಅದನ್ನು ಆ ಸಭೆಯನ್ನು ಮೊಟಕುಗೊಳಿಸಿ ನಮ್ಮ ಮಾಡಿಗೆ ನಾವಿದ್ದೆವು. ಆದರೆ ಮತ್ತೆ ಗ್ರಾಮ ಸಭೆ ನಡೀತು, ಗ್ರಾಮ ಸಭೆಯಲ್ಲಿ ನಿರ್ಣಯ ಆಯಿತು. ಇವತ್ತು ಗ್ರಾಮ ಪಂಚಾಯತಿನಿಂದ ಏನು ಪೀಠೋಪಕರಣಗಳು ಬರ್ತಾ ಇದೆ ಅದನ್ನು ಅವನ ಮನೆಗೆ ತಗೊಂಡು ಹೋಗಿದ್ದಾರೆ. ಅದನ್ನು ಪ್ರಾರಂಭದ ಹಂತದಿಂದ ದಾರಿ ತಪ್ಪಿದೆ. ಇದನ್ನು ನಾವು ಮತ್ತೆ ಮತ್ತೆ ಉಲ್ಲೇಖ ಮಾಡುವ ಅವಶ್ಯಕತೆ ಇಲ್ಲ. ಯಾವಾಗ ಅವರು ಇಲ್ಲಿಂದ ನಮ್ಮ ಗ್ರಾಮ ಪಂಚಾಯತಿ ಬಂದ ಪೀಠೋಪಕರಣವನ್ನು ಅವರ ಮನೆಗೆ ತಗೊಂಡು ಹೋಗಿ ಆ ಮನೆಯಲ್ಲಿ ಅದನ್ನು ಇರಿಸಿ ಮತ್ತೆ ಅವನ ಕೈಯಿಂದಲೇ ಅದನ್ನು ತರಿಸಿ ಆ ಗ್ರಾಮ ಪಂಚಾಯತಿಯಲ್ಲಿ ಇಟ್ಟುಕೊಳ್ಳುವಂಥ ದುರದೃಷ್ಟ ಸಂಗತಿ ಗ್ರಾಮ ಪಂಚಾಯತ್ ಆಡಳಿತ ವ್ಯವಸ್ಥೆಯಿಂದ ಆಗಿರುವಂಥ ತುಂಬ ಬೇಜಾರ ಸಂಗತಿ. ಯಾಕೆಂತ ಹೇಳಬೇಕು ಅಂತ ಹೇಳಿದರೆ, ಇವತ್ತು ಗ್ರಾಮ ಪಂಚಾಯತಿನ ಅವ ತಗೊಂಡು ಹೋಗಿದ್ದಾನೆ ಅಂತ ಹೇಳಿದ್ರೆ ಅದಕ್ಕೆ ಬೇಕಾದಂಥ ಕಾನೂನಾತ್ಮಕವಾದಂಥ ಏನು ಆಡಳಿತ ವ್ಯವಸ್ಥೆಯಲ್ಲಿ ಏನು ಮಾಡಬೇಕಾಗಿತ್ತು ಅದನ್ನು ಮಾಡದೆ ಕೇವಲ ಅವನಲ್ಲಿ ನಮ್ಮದೇ ಗಾಡಿ, ಈ ಗ್ರಾಮ ಪಂಚಾಯತ್ನ ಗಾಡಿಯನ್ನೇ ಕೊಟ್ಟು ಆ ಒಂದು ಪರಿಕರವನ್ನು ಮತ್ತೆ ಗ್ರಾಮ ಪಂಚಾಯತ್ ತಂದಿಡುವಂಥ ವ್ಯವಸ್ಥೆಯನ್ನು ಮಾಡಿರುವಂಥದ್ದು ಮೊದಲಿಗೆ ಕಾಣುವಂಥ ಲೋಪ. 2ನೇ, ಗ್ರಾಮ ಪಂಚಾಯತ್ ಆಡಳಿತ ವ್ಯವಸ್ಥೆ. ಇವತ್ತು ನಮಗೆ ನೋವಾಗ್ತಾ ಇದೆ, ಗ್ರಾಮ ಪಂಚಾಯತ್ ಇಲ್ಲಿ ಯಾವುದೇ ಪಕ್ಷವನ್ನು ಅಥವಾ ನಮ್ಮದೇ ಪಕ್ಷವನ್ನು ದೂರುವಂಥ ವ್ಯವಸ್ಥೆಗಳಲ್ಲ. ಆದರೆ ಇವತ್ತು ಆಗಿರುವಂಥದ್ದು ಭ್ರಷ್ಟಾಚಾರ ಮಾಡಿರುವಂಥ ಯಾರ ಇಲ್ಲಿಯ ಸಿಬ್ಬಂದಿ ಇದ್ದಾನೆ ಆ ಸಿಬ್ಬಂದಿಯ ವಿರುದ್ಧ ಮಾತ್ರ ನಮ್ಮ ಆರೋಪ. ಇಲ್ಲಿ ಗ್ರಾಮ ಪಂಚಾಯತಿನ ವ್ಯವಸ್ಥೆ ಇವತ್ತು ಅದನ್ನು ನೋಡಿಕೊಳ್ಬೇಕಾದಂಥ ಆಡಳಿತ ಮಂಡಳಿ ಅದರ ಬಗ್ಗೆ ಏನು ಸರಿಯಾದಂಥ ಕ್ರಮವನ್ನು ತಗೊಳ್ಳದೆ ಇವತ್ತು ಏನು ಗ್ರಾಮ ಪಂಚಾಯತಿನ ಅಭಿವೃದ್ಧಿ ಅಧಿಕಾರಿ ಇದ್ದಾರೆ ಅಥವಾ ಇ ಒ ಇದ್ದಾರೆ, ಇ ಒ ಅವರು ಹೇಳ್ತಾರೆ ನಾವು ಅವರನ್ನು ನೇರವಾಗಿ ಅವನನ್ನು ನೇಮಕಾತಿ ಮಾಡಿದ್ದೇವೆ, ಜಿಲ್ಲಾ ಪಂಚಾಯತಿನ ಇದರ ಮುಖಾಂತರ ಅವನ್ನ ನೇಮಕಾತಿ ಮಾಡಿದ್ದೇವೆ, ಅವನು ಯಾವುದೇ ಕಾರಣಕ್ಕೂ ಅವನನ್ನು ಕೆಲಸದಿಂದ ಬಿಡಲಿಕ್ಕೆ ಆಗುವುದಿಲ್ಲ ಅಂತ. ನಾನು ಹೇಳುವಂಥದ್ದು, ಗ್ರಾಮ ಪಂಚಾಯತಿನಲ್ಲಿ ಗ್ರಾಮ ಪಂಚಾಯತ್ ಪಿ ಡಿ ಒ ಆಗಿರ್ಬೋದು ಅಥವಾ ಇ ಒಗೆ ಗ್ರಾಮ ಪಂಚಾಯತ್ ಆಡಳಿತ ವ್ಯವಸ್ಥೆ ಇರಬೇಕಾದ್ರೆ ಅವರ ವೈಯಕ್ತಿಕವಾದಂಥ ದೃಷ್ಟಿಯಿಂದ ಅವರನ್ನು ಕೆಲಸದಲ್ಲಿ ಇಟ್ಕೊಳ್ಬೇಕು ಅನ್ನೋದು ವಿಚಾರಧಾರೆ. ಯಾಕೆಂದರೆ ಇವತ್ತು ಗ್ರಾಮ ಪಂಚಾಯತ್ ಆಡಳಿತ ವ್ಯವಸ್ಥೆ ಇರುವಂಥದ್ದು ಈ ಗ್ರಾಮ ಪಂಚಾಯತ್ನ ಒಳಗಡೆ ಅಥವಾ ಆಡಳಿತಾತ್ಮಕವಾಗಿ ಏನು ಮಾಡಬೇಕು ಅದನ್ನು ಮಾಡಬೇಕಾದಂಥ ಕೆಲಸವನ್ನು ಅಧಿಕಾರಿಗಳನ್ನು ಅವರನ್ನು ಯಾವ ರೀತಿ ನಡೆಸ್ಕೊಳ್ಬೇಕು ಅದಕ್ಕೆ ಬೇಕಾಗಿ ಆಡಳಿತ ವ್ಯವಸ್ಥೆಯನ್ನು ಇಟ್ಟುಕೊಂಡಿರುವಂಥ. ಇವತ್ತು ತಾಲೂಕು ಪಂಚಾಯತಲ್ಲಿ ಆಡಳಿತ ವ್ಯವಸ್ಥೆ ಇಲ್ಲ, ಜಿಲ್ಲಾ ಪಂಚಾಯತಲ್ಲಿ ಆಡಳಿತ ವ್ಯವಸ್ಥೆ ಇಲ್ಲ, ನಾವು ಅದನ್ನು ಒಪ್ಪಿಕೊಳ್ತೇವೆ. ಅಲ್ಲಿ ಮಾಡಿದಂಥ ಕಾರ್ಯಭಾರವನ್ನು ಗ್ರಾಮ ಮಟ್ಟದಲ್ಲಿ ಮಾಡಲಿಕ್ಕೆ ಬರೋದು ಬೇಡ, ಯಾಕೆಂದರೆ ಇಲ್ಲಿ ಆಡಳಿತ ವ್ಯವಸ್ಥೆ ಇದೆ. ಈ ಆಡಳಿತ ವ್ಯವಸ್ಥೆ ನಡೆಸ್ಕೊಳ್ಳಿಕ್ಕೆ ಅಂದರೆ ಅಧ್ಯಕ್ಷರಿದ್ದಾರೆ, ಗ್ರಾಮ ಪಂಚಾಯತಿನ ಉಪಾಧ್ಯಕ್ಷರಿದ್ದಾರೆ, ಸದಸ್ಯರುಗಳಿದ್ದಾರೆ. ಅವರ ವಿಚಾರದ ಅವರಿಗೆ ಅವರ ಅಧಿಕಾರವನ್ನು ಮೊಟಕುಗೊಳಿಸಿ ಇವತ್ತು ಇ ಒ ಬಂದು ಒಬ್ಬ ಇದು ನೇಮಕಾತಿಯ ವ್ಯವಸ್ಥೆಯೊಳಗೆ ಅವರು ಕೈ ಹಾಕ್ತಾ ಇದ್ದರೆ ಇಲ್ಲಿ ಆಗುವಂಥ ಭ್ರಷ್ಟಾಚಾರಕ್ಕೆ ಜನ ಯಾರು? ಈ ಭ್ರಷ್ಟಾಚಾರವನ್ನು ಮಾಡಿದವನಿಗೆ ಸಹಕಾರ ಮಾಡ್ತಾರೆ, ಅವರನ್ನು ಕಾಪಾಡುವಂಥ ವ್ಯವಸ್ಥೆಗಳು ತಾಲೂಕು ಪಂಚಾಯತ್ ಅಥವಾ ಅದಕ್ಕಿಂತ ಮೇಲ್ಪಟ್ಟ ಅಧಿಕಾರ ವರ್ಗದಿಂದ ಆಗ್ತಾ ಇದ್ದಿದ್ರೆ ಇಲ್ಲಿ ಆಡಳಿತ ವ್ಯವಸ್ಥೆ ಅವಶ್ಯಕತೆ ಏನು? ಅವರೆಲ್ಲರೂ ಕೂಡ ಹೊರಗೆ ಬರಬೇಕು. ಇವತ್ತು ಅದನ್ನು ಇ ಒ ಅವರು ಬಂದು ಅದಕ್ಕೆ ನಮಗೆ ಸರಿಯಾದ ಸಮಾಜೇಶನ ಕೊಡಬೇಕು. ನಾವೆಲ್ಲರೂ ಕೂಡ ಆ ವ್ಯವಸ್ಥೆಗೆ ವಿರುದ್ಧವಾಗಿ, ನಾನು ಗ್ರಾಮ ಪಂಚಾಯತಿನ ಅಧ್ಯಕ್ಷರಾಗಿದ್ದ ಕಾಲಘಟ್ಟದಲ್ಲಿ ಕೂಡ ಗುರುವ ಅಥವಾ ಬೇರೆಯವರು ಅದರ ಏನು ಭ್ರಷ್ಟಾಚಾರಕ್ಕೆ ಇದು ಮಾಡಿದ್ರೆ ಅವ್ರನ್ನ ಅಮಾನತು ಮಾಡುವಂಥ ಕೆಲಸಗಳಾಯಿತು. ಮತ್ತು ಅವರನ್ನು ತಗೊಳ್ಬೇಕಂದ್ರೆ ಅದರದ್ದೇ ಆದಂಥ ವ್ಯವಸ್ಥೆ, ಅದನ್ನು ಉದಾಹರಣೆಯನ್ನು ಇಟ್ಟುಕೊಂಡು ಅವರು ಪಿ ಡಿ ಒ ಆಗಿದ್ದಾರೆ ಅದಕ್ಕೆ ಮುಂದೋಗಿದ್ದಾರೆ ಅಂತ ಇನ್ನೊಬ್ಬರನಿಗೆ ಅದು ಭ್ರಷ್ಟಾಚಾರಕ್ಕೆ ಅವಕಾಶ ಮಾಡಿಕೊಡೋದು ಬೇಡ. ಹಾಗಾಗಿ ನಾನು ಇವತ್ತು ಒತ್ತಾಯವನ್ನು ಮಾಡ್ತೇನೆ,
ಎಲ್ಲ ಅಧಿಕಾರಿ ವರ್ಗದವರು ಇವತ್ತೇನು ಇವರ ಸಹಕಾರಕ್ಕೆ ನಿಂತಂಥ ನಮ್ಮ ಆಡಳಿತ ಮಂಡಳಿಯನ್ನು ಧಿಕ್ಕರಿಸಿ ನಮ್ಮದೇ ಆದಂಥ ಮಾರ್ಗದರ್ಶನದಲ್ಲಿ ಇಲ್ಲಿ ಸೇವೆ ಮಾಡಲಿಕ್ಕೆ ಅವರಿಗೆ ಅವಕಾಶ ಮಾಡಿಕೊಟ್ಟಿರುವಂಥ ಅಧಿಕಾರಿ ವರ್ಗದವರಿಗೆ ಮೊದಲಾಗಿ ಧಿಕ್ಕವರನ್ನು ಕೂಗುವಂಥ ಅವಶ್ಯಕತೆ ಇದೆ. ಯಾಕೆಂದರೆ ಇವತ್ತು ಆಡಳಿತ ವ್ಯವಸ್ಥೆ ಹಾಕಿರುವಂಥದ್ದು ನಾವು ಪ್ರಶ್ನೆ ಮಾಡಲೇಬೇಕಾಗಿದೆ. ಯಾಕೆಂದರೆ ಮೂಲಭೂತವಾಗಿ ಗ್ರಾಮದಲ್ಲಿ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡುವುದನ್ನು ಬಿಟ್ಟು ಇಲ್ಲಿ ಭ್ರಷ್ಟಾಚಾರ ಆಗಿರುವಂಥದ್ದನ್ನು ಸಮರ್ಥನೆ ಮಾಡುವಂಥ ಅಧಿಕಾರ ವರ್ಗದವರು ನಮಗೆ ಅವಶ್ಯಕತೆ ಇಲ್ಲ. ಹಾಗಾಗಿ ನಾನು ಈ ಗ್ರಾಮ ಸಭೆಯಲ್ಲಿ ಏನು ನಿರ್ಣಯ ಮಾಡಿದರೆ ಈ ಗ್ರಾಮ ಸಭೆ ನಿರ್ಣಯವನ್ನು ಮಾಹಿತಿ ಹಕ್ಕಿನಲ್ಲಿ ಅರ್ಜಿ ಹಾಕಿದ್ದೇನೆ. ನಾನು ಮಾಹಿತಿ ಹಕ್ಕಿನಲ್ಲಿ ಅರ್ಜಿ ಹಾಕಿ ಇವತ್ತಿಗೆ 21ನೇ ತಾರೀಕಿಗೆ ನಾನು ಅರ್ಜಿಯನ್ನು ಕೊಟ್ಟಿದ್ದೇನೆ. ಇವತ್ತುವರೆಗೆ ನಾನು ಮಾಹಿತಿ ಹಕ್ಕಿನ ಅರ್ಜಿಯನ್ನು ಈಗ ಮಾಹಿತಿಗಳು ಹೋಗಿ ಕೊಡ್ತೇನೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಗ್ರಾಮ ಸಭೆಯಲ್ಲಿ ಏನು ನಿರ್ಣಯ ಆಗಿದೆ ಆ ಗ್ರಾಮ ಸಭೆಯ ವರದಿಯನ್ನು ತಗೊಳ್ತೇನೆ. ಇಒಗೆ ಮತ್ತು CSಗೆ ಇದಕ್ಕೆ ಸಂಬಂಧಪಟ್ಟವರಿಗೆ ಬರೆಯುವಂಥ ಕೆಲಸಗಳು ನಮ್ಮ ಕಡೆದಾಗ್ತದೆ. ಯಾಕೆಂದರೆ ಯಾವ ಅಧಿಕಾರಿ ಆಗಿರ್ಬೋದು ಯಾವ ಜನಪ್ರತಿನಿಧಿ ಆಗಿರ್ಬೋದು ತಪ್ಪು ಮಾಡಿದರೆ ಅದು ತಪ್ಪಿ ಆ ತಪ್ಪನ್ನು ಸಮರ್ಥನೆ ಮಾಡಿಕೊಳ್ಳುವಂಥ ಜನಗಳು ನಮ್ಮ ಊರಲ್ಲಿ ಇದ್ದಾರೆ ಅಂತ ಯಾರು ನೆನೆಸ್ಕೊಳ್ಳೋದು ಬೇಡ. ಹಾಗಾಗಿ ಇವತ್ತು ಏನು ಭ್ರಷ್ಟಾಚಾರ ಆಗಿದೆ ಅವನನ್ನು ಕೆಲಸದಿಂದ ಅವನ ಹೊಟ್ಟೆಗೆ ಹೊಡಿಬೇಕು ಅಂತ ಹೇಳುವ ನಮ್ಮ ಗ್ರಾಮ ಪಂಚಾಯತಲ್ಲಿ ಅವನು ಬೇಡ, ಅವನು ಬೇರೆ ಯಾವ ಗ್ರಾಮ ಪಂಚಾಯತ್ಗೆ ಟ್ರಾನ್ಸ್ಫರ್ ಮಾಡಬೇಕು ನಮ್ಗೆ ಗೊತ್ತಿದೆ. ಹಾಗಾಗಿ ನಮ್ಮದು ಒಂದೇ ಒತ್ತಾಯ, ಭ್ರಷ್ಟಾಚಾರ ಮಾಡುವಂಥ ಯಾರೇ ಅವರಿಗೆ ಅಂತ ಇವತ್ತು ಎಚ್ಚರಿಕೆ ಗಂಟೆಯಾಗಿ ಇಲ್ಲಿ ಎಲ್ಲ ಬಂದಿರುವಂಥ ಎಲ್ಲ ಸಿಬ್ಬಂದಿ ಇರ್ಬೋದು, PDO ಇರ್ಬೋದು ಅಥವಾ ಇಲ್ಲಿ ಅಧಿಕಾರಿ ಬಂದಿರ್ಬೋದು, ಯಾರು ನಿಮ್ಮನ್ನು ಮೇಲೆಯಿಂದ ಕಾಪಾಡ್ತಾರೆ ಅಂತಿದ್ರೆ ನಾವು ಕ್ಷಮಿಸುವುದಿಲ್ಲ. ಯಾಕೆಂದರೆ ನಮಗೆ ಬೇಕಾಗಿರುವಂಥ ಭ್ರಷ್ಟಾಚಾರ ಮುಕ್ತ ಆಡಳಿತ ಕೊಡಬೇಕು ಅಂತ ಹೇಳೋ ದೃಷ್ಟಿಯಲ್ಲಿ ಇಷ್ಟು ವರ್ಷದಿಂದ ಆಡಳಿತವನ್ನು ಇಟ್ಕೊಂಡಿದ್ದೇವೆ, ಆಡಳಿತ ವ್ಯವಸ್ಥೆ ನಡೆಸ್ತಾ ಇದ್ದೇವೆ. ಯಾವುದೇ ಕಾರಣಕ್ಕೆ ಜನಪ್ರತಿನಿಧಿಗಳನ್ನು ದೂರುವಂಥದ್ದಲ್ಲ. ಆದರೆ ಜನಪ್ರತಿನಿಧಿಗಳು ಏನು ಮಾಡ್ತಾ ಇದ್ರು ಅಂತ ಬಗ್ಗೆ ನನಗೆ ಬೇಸರ ಇದೆ. ಹಾಗಾಗಿ ನಮ್ಮ ಗ್ರಾಮಸ್ಥರ ಒತ್ತಾಯ ಇದೆ, ನಾವೆಲ್ಲರೂ ಕೂಡ ಒಕ್ಕೂರಳ ಬೇಡಿಕೆ ಕೂಡ ಇದೆ. ನಮಗೆ ಇನ್ನು ಮುಂದೆಗೆ ಆಡಳಿತ ಮಾಡುವಂಥ ಆಡಳಿತ ವರ್ಗ ಇರ್ಬೋದು ಅಥವಾ ಅಧಿಕಾರಿ ವರ್ಗ ಆಗಿರ್ಬೋದು, ಒಟ್ಟಿನಲ್ಲಿ ಈ ಗ್ರಾಮಕ್ಕೆ ಸುಭಿಕ್ಷೆ ಕೊಡುವಂಥ ಕೆಲಸವನ್ನು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ನಾವೇ ಕಾರಣ. ಯಾಕಂದರೆ ಗ್ರಾಮ ಸಭೆ ಆಗುವಾಗ ಬೆರಳಿಕೆ ಜನಸಂಖ್ಯೆ ಕಳೆದ ಸಲಕ್ಕಿಂತ ಹಿಂದಿನ ಸಲ ಗ್ರಾಮ ಪಂಚಾಯತ್ ಇನ್ನೊಂದು ಸಲ ಮುಂದೂಡಿದ್ದೆ. ಕಾರಣ 16 ಜನರು 17 ಜನರು ಇದಕ್ಕೋಸ್ಕರ ಈ ಗ್ರಾಮಕ್ಕೆ 2 ಗ್ರಾಮಕ್ಕೆ 157 ಜನಕ್ಕಿಂತ ಕಡಿಮೆ ಇಲ್ಲದಂಗಿರಬೇಕಿತ್ತು. ಅದು ಈ ಭ್ರಷ್ಟಾಚಾರದ ಕೂಪಗಳಿಗೆ ಮೂಲ ಕಾರಣಕ್ಕೆ ನಾವುಗಳೇ ಹೊಣೆಗಾರರು ಆದ ಕಾರಣ ನಾವು ಇಲ್ಲಿ ಬೀದಿಯಲ್ಲಿ ಬರುವ ಸಮಯ ಬಂದಿದೆ. ನೋಡಿ, ಸೂಕ್ಷ್ಮವಾಗಿ ಕಳೆದ 2-3 ತಿಂಗಳಿಂದ ಸಾವರ್ತಿಗಳು ಎಲ್ಲರೂ ಏನು ಹೇಳಿದೆ ಅಂದರೆ ಅದು ಮಿತಿ ಮೀರಿ ಹಂತಕ್ಕೆ ಹೋಗಿದೆ ಅಂತಕೊಂಡು 2023ರಲ್ಲಿ ನನಗೆ ನಾನು ಜ್ಞಾಪನಾ ಪತ್ರದಲ್ಲಿ ಯಾರು ಆ ಸಂತೋಷದ ಹೇಳಿದ ಆ ವ್ಯಕ್ತಿ ಇಲ್ಲಿ ಇರುವ ಕಳಮಕಾರು ಬಾಳೆಬೈಲು ಮತ್ತು ಗೋಳಿಯಡಿ ಮತ್ತು ಈಚೆ ಉಕ್ರಪ್ಪ ಈ ಹಣವನ್ನು ಇದು ಮಾಡಲಿಕ್ಕೆ ಘಂಟಾಘೋಷವಾಗಿ ರಾಜಧನದ ಟ್ರೆಜರಿಯ ಸಿಗ್ನೇಚರ್ ಮ್ಯಾಜಿಸ್ಟ್ರೇಟಲ್ ಕೋರ್ಟ್ನ ಸಿಗ್ನೇಚರ್ ಸಹಿಯನ್ನು ಗ್ರೀನ್ ಸಿಗ್ನೇಚರನ್ನು ಇದು ಮಾಡಿದ್ದಕ್ಕೆ ಗ್ರಾಮ ಪಂಚಾಯಿತಿ ಯಾವತ್ತು ಎಚ್ಚೆತ್ತುಕೊಂಡು ಕ್ರಮ ಕೈಗೊಂಡಿಲ್ಲ. ಅದಕ್ಕೆ ಗ್ರಾಮ ಪಂಚಾಯಿತಿಯ ಕೌನ್ಸಿಲ್ ಎಲ್ಲರೂ ಅದಕ್ಕೆ ಸಹಭಾಗಿ ಹೇಳಿಲ್ಲ, ಅದಕ್ಕೆ ಬಾಧ್ಯರು. ಅದಕ್ಕೆ ನೀವು ಉತ್ತರ ಕೊಡಬೇಕಾಗ್ತದೆ ಜನಸಮುದಾಯಕ್ಕೆ. ಯಾಕಂದರೆ ಏನೇ ನಡೆದಿರಲಿ ಅಡ್ಜಸ್ಟ್ಮೆಂಟ್ ಇರಲ್ಲ, ನಿಮ್ಮಲ್ಲಿ ನಡವಳಿ ಇರಲೇಬೇಕಿತ್ತು. ನಾನೊಂದು ಕಾಗದ ಕೊಟ್ಟರೆ, ನಾನೊಂದು ಕರೆಂಟಲ್ಲಿ ಕೊಟ್ಟರೆ ಅಥವಾ ಇಲ್ಲಿ ಸಹವರ್ತಿಗಳು ಯಾವುದೇ ಯಾವುದು ಕೊಟ್ಟರು ನಿಮ್ಮಲ್ಲಿ ಯಾವುದಕ್ಕೂ ನಡವಳಿ ಕೊಟ್ಟೇ ಮುಂದುವರಿದು. ಅಲ್ಲಿ ಮೊದಲು ಫೋರ್ಜರಿ ಆಗಿರೋದು. ನೀವು ಸಭೆಯನ್ನು ಯಾಕೆ ಮಾಂತ್ರ ಮಾಡಿದ್ದು ಹೇಳಿದೆ ಅಂದರೆ ಮೊನ್ನೆ 23ರಲ್ಲಿ 24, 25ರಲ್ಲಿ ಯಾರಿದ್ರು ಅದೆಲ್ಲ ಬೇಡ ವಿಷಯ. ಅವತ್ತು ಮಾಡದದ್ದನ್ನು ಇನ್ನು 26 ಮಾಡಿ ನಿಮ್ಮ ಕೈ ಮೀರಿ ಹೋಗಿದೆ ಅಂದರೆ, ಕೈ ಮೀರಿ ನಿಮ್ಮಿಂದ ಹೋಗಿದೆ ಅಂದರೆ ವೆಹಿಕಲ್ಗಳು ವಾಹನಗಳು ಸಹ ಕಣ್ಣಾರೆ ಎಲ್ರಿಗೂ ಕಂಡಾಗೆ ಓಡಾಡ್ತಿದ್ದು, ಅದರ ನಂತರ ಪೀಠೋಪಕರಣಗಳು ನಿಮ್ಮ ಗಮನಕ್ಕೆ ಬರಬೇಕಿತ್ತು. ಅಥವಾ ನೀವು ನಿಮ್ಮ ಕೈಲಾಗಿಲ್ಲ ಅಂದರೆ ನಡವಳಿಯನ್ನು ಮಾಡಿ ಮುಂದುವರಿಸಬೇಕಿತ್ತು. ಇಒಗಳು ಸಹ ನಿಮ್ಮನ್ನು ಕೇಳುವುದಿಲ್ಲ ಅಂತ ಹೇಳಿದರೆ ನಡವಳಿ ಅದಕ್ಕೆ ನೀವು ಅದಕ್ಕೆ ಜವಾಬ್ದಾರರು ಅಂದರೆ ನೀವು ಸಾಮೂಹಿಕ ಜವಾಬ್ದಾರ ಅಂತ ಹೇಳೋದಿಲ್ಲ. ನಿಮ್ಮ ಮೋರಲ್ ಆಗಿ ನೈತಿಕವಾಗಿ ನೀವು ಜವಾಬ್ದಾರ. ನೀವು ಎಲ್ಲಿ ತಪ್ಪಿಸ್ಕೋಬೇಕು ಅಂತ ನಾನು ಹೇಳೋದಲ್ಲ. ನೀವು ಅಲ್ಲಿ ನಡವಳಿ ಮಾಡಿ ಇದು ಹೀಗೆ. ಈಗ ಮಾಹಿತಿ ಹಕ್ಕರವರು ನಮ್ಮ ಮಾಜಿ ಅಧ್ಯಕ್ಷರು ಕೇಳಿದ್ರಂದ್ರು, ನೀವು ಆ ಮಾಹಿತಿ ಹಕ್ಕರೆಲ್ಲ ಕೇಳಿದ್ರೆ ನೀವು ಕೊಡುವ ಹತ್ರ ಇದು ಇರ್ಬೋದಾ? ಸಾಧ್ಯತೆ ಇಲ್ಲ ನಿಮಗೆ. ಅಂದರೆ 2023ರಲ್ಲಿ ಎಲ್ಲರ ಮೊಬೈಲ್ಗಳಲ್ಲಿ ಎಲ್ಲರದಲ್ಲಿ ಓಡಾಡುವ ಅನಧಿಕೃತ ಟಿಪ್ಪಣಿ ಅದರ ಬಗ್ಗೆ ನೀವು ಯಾವ್ದಾದ್ರು ತಗೊಂಡಿದ್ದೀರಾ? ನಡವಳಿಯನ್ನು ತಗೊಂಡಿದ್ದೀರಾ? ಅದು ಅಕ್ಷಮ್ಯ ಅಪರಾಧ. ಅದು ಬಂದದ್ದು ಇವಾಗಲೇ ಹೊರಗೆ ಆಗಿದ್ದು. ನೀವು ಬಂದಾಗಲೇ ಈಗಲೇ ಅದರ ಅದು ಎಲ್ಲ ಅದು ಡಾಕ್ಯುಮೆಂಟ್ ಸ್ಪಷ್ಟವಾಗಿ ಲೆಟರ್ ಅಲ್ಲಿ ಮೆನ್ಷನ್ ಮಾಡಿದ್ದಾನೆ ಏನಂತೇಳಿ, ಗ್ರಾಮ ಪಂಚಾಯತ್ ಸಿಬ್ಬಂದಿಯ ಖಾತೆಗೆ ವರ್ಗಾವಣೆ ಮಾಡುವ ಬಗ್ಗೆ.
ಹೌದು ಅವನು ಮಾಡಿದ್ರು, ನಮಗೆ ಕಂಪ್ಲೇಂಟ್ ಬಂದ್ರೆ ನಮಗೆ ಇಲ್ಲಿ ಮಾಡಬಹುದು. ಕಂಪ್ಲೇಂಟ್ ಅಲ್ಲ, ಅದು ಕಸ್ಟೋಡಿಯನ್. ನಮ್ಮ ಇಲಾಖೆದಲ್ಲ. ನಾನು ಗ್ರಾಮ ಪಂಚಾಯಿತಿ, ನಾನು ಅದರ ಹೊಣೆಗಾರ, ನಾನು ಅದರ ಕಸ್ಟೋಡಿಯನ್, ನಾನು ಅದರ ಗ್ರಾಮ ಪಂಚಾಯಿತಿ ಕೌನ್ಸಿಲ್ ಕಸ್ಟೋಡಿಯನ್, ಅಥವಾ ನಿಮ್ಮ ಹೆಡ್ ಆಫ್ ದಿ ಇದು PDO ಕಸ್ಟೋಡಿಯನ್. ಲೆಟರ್ಗಳನ್ನು ನೋಡಿದ್ದೆ ಇವರು ಇವಾಗ ತೋರಿಸಿದಾಗ ನಾವು ಲೆಟರ್ಗಳನ್ನು ನೋಡಿದ್ದೆ. ಬಂದಿದೆ ಅಂತ ಗಾಳಿ ಸುದ್ದಿ ಅಲ್ಲ, ಹಿಯರ್ಸಿ ಹೇಳಿದ್ದು ಕೇಳಿದ್ದು ನನಗೆ ನಮಗೆ ಲೆಟರ್ ಇವತ್ತೇ ತೋರಿಸಿದ್ದು ಇದು ರೆಕಾರ್ಡ್ ಆಗಿ ರಾಷ್ಟ್ರಧನ ರಾಜಧನದ ಇದು ಬೇರೆದ ವಿಷಯಕ್ಕೆ ಪೀಠೋಪಕರಣದ ಮತ್ತೆ ಬರ್ತೀನಿ ನೋಡಿ. ಇದು ನೀವು ಪಂಚಾಯಿತಿ ಸದಸ್ಯರು ಅಥವಾ ಪಂಚಾಯತ್ ಕೌನ್ಸಿಲ್ ವಕೀಲರುಗಳಿದ್ದಾರೆ ಇಲ್ಲಿ. ನಾನು ಏನು ಹೇಳ್ತಾ ಇದ್ದೀನಿ ತಪ್ಪಿದ್ರೆ ಅವ್ರು ಹೇಳ್ಬೇಕು. ಮತ್ತೆ ಬಾಧ್ಯತೆ ಅಲ್ಲ. ನಿಮಗೆ ಇವತ್ತು ಗೊತ್ತಾಯ್ತು ಮೀಟಿಂಗ್ ಅನ್ನು ಅರ್ಧ ನಿಲ್ಲಿಸಿ ಅಂದ್ರೆ ನೀವು ಮುಂದೆ ಏನು ನಡವಳಿಯನ್ನು ತಗೊಳ್ತೀರಾ ಅಂತ. ಹೊಸ ನಡವಳಿಗಳು ಮತ್ತೆ ಅಲ್ಲ, ನಡವಳಿಗಳನ್ನು ಸಭೆಯಲ್ಲಿ ತಗೊಂಡಿದ್ದೀರಾ, ಅದನ್ನೇ ಮುಂದುವರಿದವಾಗಿ ಆಗಿ ನಂತರ ಅದಕ್ಕೆ ಎನ್ಕ್ವೈರಿ ಆಫೀಸರ್ಗಳು ಮಿಕ್ಕಿದ್ದು ಬಾಕಿದ್ದು ಇದೆ. ಅಲ್ಲಿ ಇಒ ಅನ್ನು ದೊಡ್ಡವನಲ್ಲ. ಇಲ್ಲಿ ಅರಾಜಕತೆಗೆ ಇಒ ಇರಲಿ, ಚೀಫ್ ಸೆಕ್ರೆಟರಿ ಅಲ್ಲಿ ಬರೋದಿಲ್ಲ. ಅಲ್ಲಿ ಬಂದಿರೋದು ಅಲ್ಲಿ ಏನು ವಕೀಲ್ರೆ, ಅಲ್ಲಿ ಏನೋ ಆಗಿದೆ ಅಂತ ಹೇಳೋದಕ್ಕೋಸ್ಕರ ಇದು ನಿಮ್ಮ ಹಣಗಳಲ್ಲಿ ಗ್ರಾಮ ಪಂಚಾಯತಿ ನಮ್ಮೆಲ್ಲರ ಹಣವನ್ನು ದುರುಪಯೋಗಪಡಿಸಲಿಕ್ಕೆ ಸಾಕ್ಷಿಗಳಿದೆ. ಇನ್ನು ಸಾಕ್ಷಿಗಳು ತರಬೇಕಾ? ಇದೇನು ನಾವೆಲ್ಲ ಕೊಡೋದು ಲೋಕಾಯುಕ್ತಕ್ಕೆ, ನಾವು ಒದ್ದಾಡೋದಲ್ಲ. ನೀವು ನಿರ್ಣಯ ಮಾಡಿ ಇವತ್ತು ಕೊಡಬೇಕು ಲೋಕಾಯುಕ್ತಕ್ಕೆ ಹಿಂಗಾಗಿದೆ ಅಂತ ಕೊಂಡು. ನಾನು ಫ್ರೀ ಹ್ಯಾಂಡ್, ನಾನು ವೈಟ್ ಇದ್ದೀನಿ ಅಂತೇಳಿ ನೀವುಗಳು ಇವತ್ತು ಕೊಡಬೇಕು. ಉದಯಶಿವಾಲ್ ಕೊಡೋದಲ್ಲ, ಸತೀಶ್ ಅವ್ರು ಕೊಡೋದಲ್ಲ, ನಾನು ಕೊಡೋದಲ್ಲ, ನಮಗೆ ಅಡ್ಡಾಡ್ಕೊಳ್ಳೋದಲ್ಲ. ನಾವು ಕೊಡೋದ್ರೆ ಮತ್ತೆ ಅದು ವಿಷಯ. ನಮ್ಗೆ ಕೊಡುವಾಗಾದ್ರೆ ಎಲ್ಲರನ್ನು ಪಾರ್ಟಿ ಮಾಡಬೇಕಾಗುತ್ತೆ. ನಾವು ಕೊಡೋದಾರೆ ನೀವು ನಿರ್ಣಯ ಮಾಡ್ಕೊಂಡು ಕೊಡಬೇಕು. ನೋಡಿ ಹಿಂಗಾಗಿದೆ ಈ ಇದರಲ್ಲಿ ನಮ್ಮ ಕಣ್ತಪ್ಪಿಂದಾಗಿದೆ, ನೀವು ನಡವಳಿಕೆ ತಗೊಳ್ಳಿ. ಇದು ಇಲ್ಲಿನ ವಾಸ್ತವ. ಮತ್ತು ಇನ್ನು ಮಿಕ್ಕಿದ್ದನ್ನು ಹೇಳೋದಿಲ್ಲ. ಯಾಕಂದರೆ ಇಲ್ಲಿ ಏನು ನಡೆದಿದೆ, ಯಾರು ಅದನ್ನು ಬದುಕಿಸ್ಲಿಕ್ಕೆ ಅಥವಾ ಸಪೋರ್ಟಿಗೆ ಕೊಟ್ಟಂದ್ರೆ ನೀವುಗಳು ಟ್ರ್ಯಾಪ್ ಆಗೋ ಪರಿಸ್ಥಿತಿ ಇಲ್ಲಿ. ಅದರ ರಾಜಕೀಯ ರಹಿತವಾಗಿ ಇದ್ರೂ ಸಹ ಎಲ್ಲವೂ ನೀವು ನಿರ್ಣಯಾಧಿಕ ಪ್ರಕಾರ ಹೋದರೆ ನೀವುಗಳು ಅದನ್ನು ಟ್ರಾನ್ಸ್ಪರೆಂಟ್ ಆಗಿ ಪಾರದರ್ಶಕತೆಯಾಗಿ ಇದು ಮಾಡ್ಕೊಂಡು ಹೋಗಿ. ಅಧ್ಯಕ್ಷರೇ ನಿಮಗೆ ಅದನ್ನೇ ಹೇಳ್ತಿರೋದು. ನೀವು PDOನ ಸೇವ್ ಮಾಡಲಿಕ್ಕೆ ಅಥವಾ ನಿಮ್ಮ ಯಾರು ಮೆಂಬರ್ನ ಸೇವ್ ಮಾಡಲಿಕ್ಕೆ ಅಥವಾ ನಿಮ್ಮ ಯಾರನ್ನು ಇದು ಮಾಡಕ್ಕೆ ಹೊರಟಾದ್ರೆ ಈ ಪಂಚಾಯಿತಿಯ ಅಧ್ಯಕ್ಷಾದಿ PDO ಆದಿಯಿಂದ ಹಿಡ್ತಿದ್ದು ಎಲ್ಲರೂ ಲೋಕಾಯುಕ್ತದ ಬಲೆಯೊಳಗೆ ಸಿಕ್ಕಾಕೊಳ್ತೀರಾ. ನೀವಾಗಿ ನಿರ್ಣಯ ತಗೊಂಡು ಮುಂದೆ ಹೋಗ್ತೀರಾ, ಇಲ್ಲ ನಾವಾಗಿ ನಿರ್ಣಯ ತಗೊಂಡು ಹೋಗ್ತೀರಾ ಅಂತ ಹೇಳುವಂಥದ್ದು ಜನ ತೀರ್ಮಾನ ಮಾಡ್ತಾರೆ. ನೀವು ಇಲ್ಲಿ ನಮಗೆ ಅದನ್ನು ನಿರ್ಣಯ ಮಾಡಿ ಮತ್ತೆ ಕೊಡಬೇಕು ಸಂಜೆ ಒಳಗೆ ವಾಪಸ್. ಏನು ಮಾಡ್ತೀರಾ ಅಂತ ಇವತ್ತಿನ ಮೀಟಿಂಗ್ ನಾಳೆಗೆ ಮುಂದೂಡ್ಕೊಳ್ಳಿ. ನಿಮಗೆ ಪರಮಾಧಿಕಾರ ಇದೆ ಕೌನ್ಸಿಲಿಗೆ. ಇವತ್ತಾಗಿಲ್ಲ ಅಂದರೆ ಇವತ್ತಿನ ಮೀಟಿಂಗ್ ಪರಮಾಧಿಕಾರಕ್ಕೆ ನಾಳೆ ನೋಡಿ. ಭ್ರಷ್ಟಾಚಾರ ಅಂತ ಹೇಳುವಾಗ ಸಭೆಗೆ ಅಷ್ಟು ಜನ ಬಂದಿರಲಿಲ್ಲ. ಅದು ಬಂದಿದ್ದಿದ್ರೆ ಈ ಸಮಸ್ಯೆಗಳು ಆಗ್ತಿರಲಿಲ್ಲ, ಹಗ್ಗದಲ್ಲಿ ಕಟ್ಟೆ ಇಡ್ಬೋಗಿತ್ತು. ಆದರೆ ಭ್ರಷ್ಟಾಚಾರ ಮಿತಿ ಮೀರಿದೆ ಅಂತ. ಇಲ್ಲಿ ಮಿತಿ ಮೀರಿದ ಬರೆಯಲ್ಲ, ಕಸದ ಇದರ ವಿಲೇವಾರಿಗಳಿರಲಿ, ಇನ್ನಿತರ ಇರಲಿ, ಫೇಕ್ ಇದು ನಿಮ್ಗೆ ಗೊತ್ತಿದ್ದೋ ಕನ್ನಡದಲ್ಲಿ ಇನ್ನೊಂದು ಅಂದರೆ ಈಗ ಸಿಸ್ಟಮ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಿಸ್ಟಮ್. ತಂಬು ನಿಮ್ಮ ಸಿಗ್ನೇಚರ್ ಮಾತ್ರ ಹಾಕಿರ್ತದೆ, ಅಲ್ಲಿ ಒಳಗೆ ಇಂಗ್ರೀಡಿಯೆಂಟ್ಸ್, ಅಲ್ಲಿ ಸ್ಟಫ್ ಏನು ಅಂತೇಳಿ ನಿಮಗೆ ಗೊತ್ತಿರೋದಿಲ್ಲ. ಆ ಪರಿಸ್ಥಿತಿ ಆದ ಕಾರಣ ಮಿಸ್ಯೂಸ್ ಆಗ್ತಾ ಉಂಟು. ಇದು ಜನತೆಗೆ ನೀವು ಅದನ್ನು ಹೇಳ್ಕೊಳ್ಳಿ. ನಾನು ಅದು ಹಾಗೆ ಆಗಿರ್ಬೋದು ಅಂತ. ಯಾಕಂದರೆ 16 ವರ್ಷದಿಂದ ಒಬ್ಬನೇ ಅದರಲ್ಲಿ ಆಪರೇಟರ್ ಆಗಿದೆ ಕಾರಣ ಮಿಕ್ಕಿದ ಜನಗಳು ಎಲ್ಲರೂ ನಾನೇ. ನನ್ನ ಬಾಜುವಾಗಿ ನಾನು ಇವತ್ತು ನಾಳೆ ಬಂದು ಕೂತ್ರು ಸಹ ನಂಗೆ ಗೊತ್ತಾಗಕ್ಕಿಲ್ಲ. ಯಾಕಂದರೆ ಅಲ್ಲಿ ಬೇರೆ ಇರುತ್ತೆ ಆಪ್ಷನ್. ಆ ಆಪ್ಷನನ್ನು ರಿಸೀವ್ ಮಾಡಲಿಕ್ಕೆ, ಡೆಲಿವರಿ ಮಾಡೋಕ್ಕೆ ಬೇರೆ ಇರ್ತದೆ. ಅದು ಮಿಸ್ಯೂಸ್ ಆಗಿರುತ್ತೆ. ಆದ ಕಾರಣ ಪ್ರತಿ ಒಬ್ಬರು ಸಹ 9/11 ವಿಷಯಲ್ಲಿರಲಿ, ಫಾರೆಸ್ಟ್ ಇದ್ದದಿರಲಿ, ಕನೆಕ್ಷನ್ ಇರಲಿ, ಪ್ರತಿ ಒಬ್ಬರು ಸಫರ್ ಆಗಿದ್ದಾರೆ. ಇವತ್ತು ಇಷ್ಟು ಜನ ಬರ್ಲಿಕ್ಕೆ ಕಾರಣ ಅದೊಂದು ಕಾರಣ. ಮಿಕ್ಕಿದ್ದು ವಿಷಯಾಂತರ ಆಗ್ತಂತ ಹೇಳೋಸ್ಕರ ಮಾತಾಡೋದಿಲ್ಲ. ಆದ ಕಾರಣ ನಿರ್ಣಯಗಳನ್ನು ನೀವುಗಳು ನಿಮ್ಮ ಸಾವರ್ತಿ ಇದ್ದಾರೆ, ವಕೀಲರು ಇದ್ದಾರೆ, ಅದರ ಪ್ರಕಾರವೇ ನಿರ್ಣಯ ಮಾಡಿಕೊಂಡು ಇವತ್ತು ಜನಮಾಸಕ್ಕೆ ಈಗಲೇ ಕೊಡಿ. ಇವತ್ತು ಸಹ ಆಗಿಲ್ಲ ಅಂದರೆ ಇಒನ್ ಮಾತು ಕೇಳಬೇಕಾಗಿಲ್ಲ, ಚೀಫ್ ಸೆಕ್ರೆಟರಿ ಕೇಳಬೇಕಾಗಿಲ್ಲ. ಇಲ್ಲಿ ಕಾರ್ಯಾಂಗವನ್ನು ಅವರನ್ನು ಕೇಳಿ ಇಲ್ಲ. ರಾಷ್ಟ್ರಪತಿ ಬಿಟ್ಟರ ಮೇಲೆ ಫುಲ್ ಪವರ್ ಇರೋದು ಪಂಚಾಯಿತಿಯ ಅಧ್ಯಕ್ಷ ಮತ್ತು ಬಾಡಿಗೆ. ನಿಮ್ಮನ್ನು ಕ್ವಶನ್ ಮಾಡುವವರು ಸುಪ್ರೀಂ ಕೋರ್ಟಿಗೂ ಸಹ ಆಗೋದಿಲ್ಲ. ಹೇಗೆ ರಾಷ್ಟ್ರಪತಿಯನ್ನು ಇದು ಮಾಡಿ, ಆದ ಕಾರಣ ಇಒ ಸಹ ನಿಮ್ಮ ಎದುರು ಸಹ ಅಲ್ಲಿ ಪವರ್ಲೆಸ್, ಜಸ್ಟ್ ಮೀಡಿಯೇಟರ್ ಮಾತ್ರ. ನಾನು ಇದನ್ನು ಹೇಳ್ತಿದ್ದೀನಿ ಅಂದರೆ ಜಸ್ಟ್ ವಾಹಕ ಮಾತ್ರ. ಚೀಫ್ ಸೆಕ್ರೆಟರಿ ಸಹ ವಾಹಕ ಮಾತ್ರ. ಆದ ಕಾರಣ ಈ ನಿರ್ಣಯಗಳೇ ಅಂತಿಮ ಇರಲಿ. ಅದಾಗಿಲ್ಲ ಅಂದರೆ ಇಒನ ಸೇರಿಸಿ ಬರೀರಿ. ಇಲ್ಲೇನು ಅನುಮತಿಗೆ ಎನ್ಕ್ವೈರಿ ಮಾಡದೆ ತನ್ನ ಲೋಪ ದೋಷಗಳನ್ನು ಏನು ಇದು ಮಾಡಿದ್ದಾರೆ. ಇಒ ಸಮರೈಸ್ಡ್ ರಿಪೋರ್ಟ್
ಕೊಟ್ಟಿಲ್ಲ ಅಂದರೆ ಇಒನ ಸೇರಿಸಿ ಯಾರು ಆರೋಪಿತ ಇದ್ದಾರೆ ಬರೀರಿ. ಯಾಕಂದರೆ ಅದರ ಬಗ್ಗೆ ಏನಿಲ್ಲ. ನಿಮಗೇನಾದ್ರು ಇಒ ಸಂಬಂಧ ಉಂಟಾ? ಲೈವ್ ಆಗಿದೆ, ಇಒ ನೋಡ್ತಿದ್ರು, ಇಒಗೆ ಸಂಬಂಧ ಉಂಟಾ? ಇಒ ಸೇರಿಸಿ ಬರೀರಿ. ಯಾಕಂದರೆ ನಿಮಗೆ ತನಿಖಾ ವರದಿ ನಿಮ್ಮ ಹತ್ರ ಇದೆಯಾ? ತನಿಖಾ ವರದಿ ಬಂದು ತಲುಪಿದೆಯಾ? ಇಒನ ತನಿಖಾ ವರದಿ ಇಂತಿಂತ ಕಾರಣಕ್ಕೆ ಇವನನ್ನು ನಾವು ಪುನರ್ಸ್ಥಾಪಿಸಿದೆ ಅಂತ ಹೇಳಿ ವರದಿ ಬಂದಿದೆ. ನಾವು ಮಾಡಿದ್ದು ಮಾತ್ರ ಇದೆ ಅಷ್ಟೇ, ಬರಲಿಲ್ಲ. ನೀವು ಇವಾಗ ಗ್ರಾಮದ ಇದನ್ನು ಕಳಿಸಿರ್ಲಿಲ್ವಾ? ನೀವು ಕಂಪ್ಲೇಂಟ್ ಕೊಟ್ಲಿಲ್ವಾ? ಗ್ರಾಮ ಸಭೆಯಲ್ಲಿ ಅದು ನಿರ್ಣಯ ಇದುವರೆಗೆ ಹೋಗಿದೆ. ಗ್ರಾಮಸಭೆ ನಿರ್ಣಯವನ್ನು ಇವಾಗ ಆದ್ರೆ ನಾವು ಹೇಳ್ತೇವೆ ಅಲ್ಲ ಸಂತೋಷನ್ ಜೊತೆ ನಿಮ್ಮ ಪಾಲುಂಟ ಮತ್ತೆ ಯಾಕೆ ಕಳಿಸ್ಲಿಲ್ಲ? ಮತ್ತೆ ಯಾಕೆ ಕಳಿಸ್ಲಿಲ್ಲ? ಸಪರೇಟ್ ಅಂತಲ್ಲ, ಅದನ್ನು ಫುಲ್ ನಿರ್ಣಯವನ್ನು ಕಳಿಸುವ. ಯಾಕೆ ಕಳಿಸ್ಲಿಲ್ಲ? ಹೇಳಿದ್ದೇವಲ್ಲ ನಾವಲ್ಲಿ ಮಾತಾಡೋದ್ರ ಜೊತೆ ಕೇಳಲಿಲ್ಲ. ನಾನು ಆಮೇಲೆ ಹೇಳಿದ್ದೇನೆ ಅಂತ ಹೇಳಿಲ್ಲ. ಉದ್ದೇಶ ಎಂತ? ಚರ್ಚೆ ಮಾಡಿದ್ದೇವೆ. ಉದ್ದೇಶ ಏನು ಅಂತಂದ್ರೆ ಉದ್ದೇಶ ಏನು? ಗ್ರಾಮ ಸಭೆ ಯಾಕೆ? ಗ್ರಾಮ ಸಭೆ ಮಾತ್ರ ಹೇಳಿ ಸಾರ್ವಜನಿಕರಿಗೆ ಹೇಳಿ. ಯಾಕೆ ಯಾಕೆ ಹೇಳಿ? ನೋಡಿ ಅಲ್ಲಿ ಘಟನೆ ನಡೆದಿದ್ದು ಬಾವಿ ತೆಗ್ದಿದ್ದಾರೆ ಅಥವಾ ಇನ್ನೊಂದು ತೆಗ್ದಿದ್ದಾರೆ, ಮತ್ತೊಂದು ತೆಗ್ದಿದ್ದಾರೆ, ಅದು ರೆಗ್ಯುಲರ್ 99%. ಇಲ್ಲಿ ಒಂದು ಆರೋಪ ನಡೆದಿತ್ತು. ಆ ಆರೋಪ ನಿಮಗೆ ಯಾರು ಉತ್ತರದಾಯಿತ್ವ? ನಿಮಗೆ ಉತ್ತರದಾಯಿತ್ವ ಯಾರು? ಅಯ್ಯೋ ಉತ್ತರದಾಯಿತ್ವಲ್ಲ ಅವರಿಗೆ ಮಂಗಳೂರಿನಲ್ಲಿರುವ CS ಹೌದಲ್ಲ? ನೀವು ಅಂತ ಒಂದು ಘನ ಆರೋಪವನ್ನು ಕೊಡುವಾಗ ನಿಮ್ಮ ಇದರಲ್ಲಿ ಬುಕ್ಕಲ್ಲಿ ನನ್ನ ಮೇಲಾಧಿಕಾರಿಗೆ ಫೋನ್ ಮುಖೇನವ ಮೇಲ್ ಮುಖೇನ ಯಾವ್ದಾದ್ರು ಮುಖೇನ ಕೊಟ್ಟಿದ್ದೀರಾ? ಇಂತೆಂತ ಘಟನೆ ನಡೆದಿದೆ ಅಂತ ಅದಕ್ಕೆ ಅವರ ಉತ್ತರ, ತನಿಖೆಯ ಉತ್ತರವ ಇನ್ನೇನು ಬಂತ? ಅದು ಮತ್ತೆ ವರದಿ ಕೊಡ್ಲಿಕ್ಕೆ ಸಮಗ್ರವಾಗಿ ವರದಿ ಕೊಡಿ ಅಂತ ಇವರ ಹತ್ರ ಮಾತಾಡುವಾಗ ಹೇಳಿದ್ರು, ಗ್ರಾಮ ಸಭೆಯಲ್ಲಿ ಆ ನಿರ್ಣಯವನ್ನು ತಗೊಳ್ಳುವಂಥದ್ದು ಇಲ್ಲ, ನೀವೇ ಬಾಡಿಯವರು ತಗೊಳ್ಬೇಕು ಅಂತ ಹೇಳಿ ಬಾಡಿ ನಿರ್ಣಯ ಮಾಡಿದ್ದಾರೆ. ಎಂಟ್ರಿ ಮಾಡಲಿಲ್ಲ ಕಂಪ್ಯೂಟರ್ಗೆ ಮಾಡಿದ್ದಾರೆ. ಹಾಗಾದರೆ ಕಳ್ಳತನ ಆಯಿತು, ಇದನ್ನು ನಾಳೆ ಡೆಮಾಲಿಷ್ ಆಯಿತು. ನೀವು ಹತ್ತಿರದ ಆರಕ್ಷಕ ಠಾಣೆಗೆ ಹೋಗ್ತೀರಾ ಅಲ್ಲ, ಅಥವಾ ನೀವು ಯಾರಿಗೆ ಹೋಗ್ತೀರಾ? ಆರಕ್ಷಕ ಠಾಣೆಗೆ ಹೋಗ್ಬೇಕು. ಯಾಕೆ ಹೋಗ್ಲಿಲ್ಲ? ಅಲ್ಲ ನಾವು ಹೇಳುದು ಸ್ಪಷ್ಟವಾಗಿ ನಾವೊಂದು ವಿಷಯ ಹೇಳ್ತೇವೆ, ಇಲ್ಲಿ ಕೇಳಿ. ಅಧ್ಯಕ್ಷರಾಗ್ಲಿ ಉಪಾಧ್ಯಕ್ಷರಾಗ್ಲಿ PDOನ ಹತ್ರ 4-5 ಸಲ ಹೇಳಿದ್ದಾರೆ, ಈಗ ಪೀಠೋಪಕರಣ ಕದ್ದೋಗಿದೆ ಕಂಪ್ಲೇಂಟ್ ಮಾಡಿ ಅಂತ. PDO ಯಾಕೆ ಮಾಡ್ಲಿಲ್ಲ? ಮೇಲಾಧಿಕಾರಿಗಲ್ಲ, ಸಾರ್ವಜನಿಕ ಸ್ವತ್ತು ಆಗುವಾಗ, ಸಾರ್ವಜನಿಕ ಸ್ವತ್ತು ಕಳವಾದಾಗ ಯಾಕೆ ಕಂಪ್ಲೇಂಟ್ ಆಗ್ಲಿಲ್ಲ? ಒಂದು ವಿಚಾರ ನಾನು ಕೇಳೋದಕ್ಕೆ ಮೊದಲಿಗೆ ಅವರಿಗೆ ನೋಟಿಸ್ ಕೊಡಿ ಅಂತ ಹೇಳಿದ್ದಾರೆ. ನೋಟಿಸ್ ನೀವು ಮತ್ತೆ ನಿಮ್ಮ ಇಲಾಖೆದ್ದು ಏನು ಅಂತ ಅದನ್ನು ಮತ್ತೆ ಮಾಡಿ. ಕದ್ದ ತಕ್ಷಣ ನೀವು ನೋಟಿಸ್ ಕೊಡುದಲ್ಲ ಕಂಪ್ಲೇಂಟ್ ಮಾಡುದ? ನೀವು ಡಿಲೇ ಆದ್ರೂ ಸಹ ನಿರ್ಣಯ ತಗೊಂಡು ಕೌನ್ಸಿಲ್ ಅವರು ಇವತ್ತಿನ ನಿರ್ಣಯ ತಗೊಂಡು ಪೊಲೀಸ್ ಇದಕ್ಕೂ ಕಂಪ್ಲೇಂಟ್ ಕೊಡಿ, ಲೋಕಾಯುಕ್ತ ಕೊಡಿ, ಯಾರ ಮೇಲೆ ಕೊಡಿ, ನೀವು ಅಧಿಕಾರಿಗಳ ಮೇಲೆ ಬೇಕಾದ್ರೂ ಕೊಡಿ, ನಮ್ ಬೆಂಬಲ ಇದೆ. ನಾವು ನೇರ ಎಲ್ಲರೂ ಸಿಗ್ನೇಚರ್ ಹಾಕ್ತೀವಿ. ನಮಗೆ ಅಲ್ಲ, ನಾವು ಸ್ಪಷ್ಟವಾಗಿ ಹೇಳ್ತೇವೆ, PDOನ ಈ ನಡೆ ನೋಡುವಾಗ ನಮಗೆ ಸಂಶಯ ಉಂಟೇ ಉಂಟು. ಯಾಕಂತ ಹೇಳಿದ್ರೆ ಸಮಗ್ರ ತನಿಖೆ ಆಗ್ಬೇಕು. ಚಾರಾಡಿಗೆ ಇಟ್ಟು ಕೂತ್ಕೊಳ್ತಾರೆ ಚಾರಾಡಿಗೆ ಇಟ್ಟು ಕೂತ್ಕೊಳ್ತಾರೆ ಅಂತಾದ್ರೆ ಇವರು ಬಾಕಿ ಎಷ್ಟು ಅಭಿವೃದ್ಧಿ ಕಾರ್ಯ ಮಾಡ್ಬೋದು, ಎಷ್ಟು ಜನಪರ ಕೆಲಸ ಮಾಡ್ಬೋದು. ಇವರಿಗೆ ಪಂಚಾಯತಿಗೆ ಬಂದ್ರೆ ಒಂದು ಸೌಜನ್ಯವಾಗಿ ನಡ್ಕೊಳ್ಲಿಕ್ಕೆ ಆಗುದಿಲ್ಲ. ನಮಗೆ ಅದರ ಅಗತ್ಯ ಇಲ್ಲ. ನೀವು ಈಗ ತಾನೇ ಹೇಳಿದ್ರೆ ನಾವು ಮಾಹಿತಿಯನ್ನು ಪಂಚಾಯತ್ ಗ್ರಾಮ ಸಭೆಯಲ್ಲಿ ಆದ ನಿರ್ಣಯವನ್ನು ಕಳಿಸಿಕೊಡ್ಲಿಲ್ಲ. ಯಾಕೆ ಕಳಿಸಿಕೊಡ್ಲಿಲ್ಲ ಅದನ್ನು ಫಸ್ಟ್ ನಮಗೆ ಯಾಕೆ ನಾವು ಸಾರ್ವಜನಿಕರು ಸೇರಿ ಇವರನ್ನು ಯಾಕೆ ಆಯ್ಕೆ ಮಾಡಿದ್ದು? ಜನಪರ ಧ್ವನಿ ಆಗ್ಲಿಕ್ಕೆ. ಇವರು ಹೇಳಿದನ್ನು ನೀವು ಮಾಡುದಿಲ್ಲ ಅಂತ ಹೇಳಿದ್ರು. ಒಂದು ಸಾರ್ವಜನಿಕ ಸ್ವತ್ತು ಕದ್ದೋಗಿ ಕಂಪ್ಲೇಂಟ್ ಮಾಡು ಅಂತ ಹೇಳಿದ್ರೆ ಎಂತ ನಿಮ್ಮ ಹತ್ರ ಹೇಳಿ ಕದ್ದಿದ್ದೆ ನಾವು. ಇವರು ಹೇಳಿದ ಮೇಲೆ ಅವರು ಮಾಡುದಿಲ್ಲ ಅಂತ ಹೇಳಿ ಒಂದು ವಿಷಯ ಹೇಳ್ತೇನೆ. ನಾವು ಇವರಿಗೆ ಮೊದಲಿಂದ ಹೇಳ್ತಾ ಇದ್ದೇವೆ, ನಮ್ಮ ಮೀಟಿಂಗ್ ಅಲ್ಲಿ ಅದನ್ನು ಸಾಮಾನ್ಯ ಸಭೆಯಲ್ಲಿ ನಾವು ಏನು ಮಾಡಿದ್ದೇವೆ ಅದನ್ನು ಆವಾಗಲೇ ಎಂಟ್ರಿ ಮಾಡಬೇಕು, ಅದರ ನಮಗೆ ಅಪ್ಲೋಡ್ ಮಾಡ್ಲಿಕ್ಕೆ ಉಂಟು. ಅದಕ್ಕೆ ಅಪ್ಲೋಡ್ ಮಾಡಬೇಕು ಅಂತ ಹೇಳಿದ್ದೇವೆ. ಅದನ್ನ ನಾವು ಕೂತು ಮಾಡ್ಲಿಕ್ಕೆ ಆಗುದಿಲ್ಲ. ಅವರು ಅದನ್ನ ನಾ ಕೇಳಿ ಅಲ್ಲ, ನಾವು ಆದ ಮೇಲೆ ತಪ್ಪು ಹಾಕುದು. ಇಲ್ಲಿ ಕೇಳಿ, ಇಲ್ಲಿ ಹೇಳಿದಾರೆ ಕೇಳಿ, ನಾವು ಆದ ಮೇಲೆ ಅಲ್ಲ ನಾನು ಇವನ್ನ ತೆಗೆದಾಕ ಇದ್ದರೆ ರಾಜೀನಾಮೆ ಯಾಕಂತ ಹೇಳಿದ್ರೆ ಇವರ ಕುಟುಂಬ ಮಾಡಿದ್ರು. ಇವರ ಕುಟುಂಬ
ಅಂದ್ರೆ ಅವನು ಮಾಡಿದ್ದು ಅಂತ ಆಗ್ತದೆ. ಅಲ್ಲ, ಯಾರೋ ಮಾಡಿದ ಕಳ್ಳತನಕ್ಕೆ ನಾವು ನಿಮ್ಮಲ್ಲ ನಾನು ಹೇಳ್ತಿರೋದು. ಯಾವುದರ ನಾನು ಇದನ್ನು ಪ್ರಥಮವಾಗಿ ನಾನೇ ವಿರೋಧಿಸಿಕೊಂಡು ಬರ್ತಾ ಇದ್ದೇನೆ. ಯಾವಾಗಲೂ ಬೇಕಾದ್ರೆ ನನ್ನ ಹತ್ರ ಎಲ್ಲ ಲೆಕ್ಕಗಳು ಕೊಟ್ಟದ್ದು, ಬೇಕಾದ್ರೆ ಸಂತೋಷ ಮಾಡಿರುವಂತ ಕೆಲವೊಂದು ಅಪರಾಧಗಳು ನನ್ನ ಹತ್ರ. ನಾನು ಬೇಕಾದ್ರೆ ಎಲ್ಲರಿಗೂ ನಾವು ಎಂಟ್ರಿ ಮಾಡಿಸಿದ್ದೇವೆ ನಿರ್ಣಯದಲ್ಲಿ. ಬುಕ್ ಮಾಡ್ತೇವೆ, ಆನ್ಲೈನ್ ಅಲ್ಲಿ ಅದು ಎಂಟ್ರಿ ಆಗಿ ಮಾಡಿದ್ದೇವೆ, ಎಲ್ಲ ಹಾಕಿದ್ದೇವೆ, ನೋಡ್ಲಿಕ್ಕೆ ಆಗ್ತದೆ ಅಧಿಕಾರಿಗಳು ಎಲ್ಲರಿಗೆ ಯಾರಿಗೂ ನೋಡ್ಲಿಕ್ಕೆ ಆಗ್ತದೆ. ನೀವಾಗ ಗ್ರಾಮ ಸಭೆ ನಿರ್ಣಯ ಇವಾಗ ಕಳಿಸಲಿಲ್ಲ, ನಿಮ್ಮ ಬಾಯಲ್ಲಿ ನೀವು ಹೇಳಿದಿರಿ, ಅಲ್ಲ ಯಾಕೆ ಮಾಡ್ಲಿಲ್ಲ? ಅಲ್ಲ, ನಾನು ಕೇಳುದು ಸತೀಶ್ ಬಾಬು ಮಾಹಿತಿ ಹಾಕಲಿಕ್ಕೆ ಹೇಳಿದ್ರು, ಯಾಕೆ ಇಷ್ಟು ದಿವಸ ಕೊಡ್ಲಿಲ್ಲ? ಎಷ್ಟು ದಿನ ಬೇಕು? ಅಲ್ಲ, ಮಾಹಿತಿ ಅಲ್ಲ, ನಿನ್ನೆ ಕೊಡ್ಲಿಕ್ಕೆ ಹೇಳಿದೆ ನಾನು. ಇದು ಮಾಡಿ ಆಗುದಿಲ್ಲ. ನೀವು ಅಧಿಕಾರಿಯಾಗಿ ನಿನ್ನೆ ಕೊಡ್ಲಿಕ್ಕೆ ಹೇಳಿದ್ದೆ ಅಂತ ಆಗುದಿಲ್ಲ. ಯಾರ ಕೈಯಲ್ಲಿ ಆಡಳಿತ? ನಿಮ್ಮ ಕೈಯಲ್ಲಿ ವ್ಯವಸ್ಥೆ ಇರುತ್ತಲ್ಲ, ನೀವು ಯಾಕೆ ಮತ್ತೆ ಕೊಡ್ಲಿಲ್ಲ? ಮಾಹಿತಿ ಹಾಕಲಿ ಕೊಡ್ಲಿಕ್ಕೆ ನಿಮಗೆ ಎಷ್ಟು ದಿವಸ ಬೇಕು? ಎಷ್ಟು ದಿವಸ ಬೇಕು? ನಾನು ಒಂದು ಅರ್ಜಿ ಹಾಕಿದ್ರೆ ಮಾಹಿತಿ ಹಾಕಲಿ ಕೊಡ್ಲಿಕ್ಕೆ ಎಷ್ಟು ದಿವಸ ಬೇಕು? ನೀವು ಹೇಳಿ. 30 days ಒಳಗಡೆ ಕೊಡ್ಬೇಕು. ಎಷ್ಟು ದಿವಸ ಆಯ್ತು? 30 days ಏನು ಗೊತ್ತಾ? 30 days ಮ್ಯಾಕ್ಸಿಮಮ್ ಪೀರಿಯಡ್. ಇನ್ನು ಬರ್ತಾರೆ ಪ್ರತಿ ಪಿನ್ ಟು ಪಿನ್ ಆಗ್ತೇವೆ. ಒಂದೊಂದು ಮನೆಯಿಂದ ಒಬ್ಬೊಬ್ಬನ ಹಾಕಿ ಆಗ್ತೇವೆ. ಯಾಕೆಂತ ಹೇಳಿದ್ರೆ ನಮಗೆ ಅಷ್ಟು ನಾವು ಯೂತ್ ಇಲ್ಲಿ ಸೇರಿದ್ದು ನಮಗೆ ಅಷ್ಟು ನೋವಾದ ಕಾರಣ. ಯಾಕೆಂತ ಹೇಳಿದ್ರೆ ಗ್ರಾಮ ಸಭೆ ಪ್ರತಿಯೊಂದು ವಿಷಯದಲ್ಲಿ ಮಾಡಿದ್ದು ನೀವು ನಿಮ್ಮ ಅಷ್ಟಕ್ಕೆ ಅಧಿಕಾರ ಮಾಡ್ತೀರಿ ಅಂತ ಹೇಳಿದ್ರೆ ಮತ್ತೆ ನಾವು ಯಾಕೆ ಇರುದು? ಬೇಕಲ್ಲ. ಇವಾಗ ಎಂತ ನಿನ್ನೆ ಪಿಡಿಒನ ಹತ್ರ ನಾನು ಬಂದೆ, ಇಲ್ಲಿ ಕೇಳಿ, ಪಿಡಿಒನ ಹತ್ರ ನಾನು ಬಂದೆ, ಹೀಗೆ ಪ್ರತಿಭಟನೆ ಉಂಟು, ಪರ್ಮಿಷನ್ ಕೊಡ್ಲಿ, ಕನಿಷ್ಠ ಪಕ್ಷ ಒಂದು ಸೌಜನ್ಯ ಜನ ಲೆಟರ್ ಕೂಡ ತಕೊಳ್ಳಿ. ನಿಮಗೆ ಸೌಜನ್ಯವಾಗಿ ಒಂದು ಗ್ರಾಮದೊಬ್ಬ ಪ್ರಜೆ ಬಂದ್ರೆ ಸೌಜನ್ಯವಾಗಿ ಮಾತಾಡಿಸಿ ಕಳಿಸಬಹುದು. ನೀವು ತಕೊಳ್ಳುದಿಲ್ಲ ಅಂತ ಹೇಳಿದ್ರೆ ಇವಾಗ ಯಾಕೆ ಫೋನ್ ಮಾಡಿ ಮಾತಾಡು ಅಂತ ಹೇಳಿದ್ದು? ಇವಾಗ ಯಾಕೆ ಫೋನ್ ಮಾಡಿ ಮಾತಾಡು ಅಂತ ಮಾತಾಡ್ಲಿಕ್ಕೆ ಆಗ್ತದೆ ಎಲ್ಲ ವಿಷಯ. ನೀವು ಆಯ್ತು ಅಂತ ಈಗ ಒಪ್ಪಿಕೊಳ್ಳುದು ಬೇಡ, ಸ್ಪಷ್ಟವಾಗಿ ತಪ್ಪು ನಿಮ್ಮದೇ ಉಂಟು. ಈಗ ಫೋನ್ ಮಾಡಿ ಹೇಳಿ, ಜನರ ಮುಂದೆ ಬಂದು ಸೇರಿದ್ದಾರೆ. ಹೇಳಿ ಅಧ್ಯಕ್ಷರೇ, ಹೇಳಿ ಇವಾಗ ಹೇಳಿ ನಿನ್ನೆ ಹೇಳಿದಿರಲ್ಲ ಇವತ್ತು ಹೇಳಿ. ಕರೀಲಿ ಬರಲಿಕ್ಕೆ ನಾವು ಬಿಡುದಲ್ಲ, ನಾವು ಮುತ್ತಿಗೆ ಹಾಕ್ತೇವೆ. ಕರೀಲಿ. ನೀವು ನಮ್ಮನ್ನು ಪ್ರಬುದ್ಧ ಗ್ರಾಮಸ್ಥರನ್ನು ವ್ಯವಸ್ಥಿತವಾಗಿ ಇದು ಮಾಡುದು ಬೇಡ, ಮಂಗ ಮಾಡುದು ಬೇಡ, ಗೊತ್ತಾಯ್ತಾ? ನಾವೆಲ್ಲ ಇದು ಸಹಿಸಿಕೊಂಡು ಇವತ್ತು ಇಲ್ಲಿಗೆ ಬಂದದ್ದು. ಮಾಡುವಷ್ಟು ತಾಳ್ಮೆಯಿಂದ ಎಲ್ಲವನ್ನು ಹೇಳಿದ್ದೇವೆ. ಹೇಳಿ ಇವಾಗ ಫೋನ್ ಮಾಡಿ ರಿಪೋರ್ಟ್ ಸಮೇತ ಇವರಿಗೆ ತಕ್ಷಣವಾಗಿ ಅವನನ್ನು ಸಸ್ಪೆಂಡ್ ಮಾಡಬೇಕು, ಡಿಸ್ಮಿಸ್ ಮಾಡಬೇಕು ಅಂತ ಹೇಳುವಂತ ವ್ಯವಸ್ಥೆಯನ್ನು ಅಧ್ಯಕ್ಷರು ಹೇಳುವಾಗ ನೀವು ಯಾರು ಅವರನ್ನು ಅವರು ಅದನ್ನು ಎಕ್ಸಿಕ್ಯೂಟಿವ್. ಆದ್ರೆ ಒಂದಿಷ್ಟು ಆಡಳಿತದ ವ್ಯವಸ್ಥೆಯಲ್ಲಿ ನಮಗೆ ಕಣ್ತಪ್ಪಿದಾಗ ತಕ್ಷಣ ನಾವು ಮೀಟಿಂಗ್ ಕರೆದು ಅವನನ್ನು ಸಸ್ಪೆಂಡ್ ಮಾಡಿ ಡಿಸ್ಮಿಸ್ ಮಾಡಬೇಕು ಅನ್ನುವಂಥ ವ್ಯವಸ್ಥೆ ಕೂಡ ನಾವು ಹೊರಟಿದ್ದೇವೆ. ಅಲ್ಲಿಗೆ ಏನಾಯಿತು ಅಂತ ಹೇಳಿದರೆ 3 ತಿಂಗಳ ಕಾಲ ಅವನಿಗೆ ಸಸ್ಪೆಂಡ್ ಮಾಡಿ ತನಿಖಾ ವರದಿ ಕೊಡಬೇಕು ಅಂತ ಆಯಿತು. ತನಿಖಾ ವರದಿಯನ್ನು ಕೂಡ ನಾವು ರೆಡಿ ಮಾಡಿ ಕೊಟ್ಟಿದ್ದೇವೆ, ಕಳಿಸಿದ್ದೇವೆ. ನಾವೆಲ್ಲ ತನಿಖಾ ವರದಿಗಳನ್ನು ಮಾಡಿ ಅದನ್ನು ಇಒರಿಗೆ ಕಳಿಸಿ, ಇಒ CS ಕಳಿಸಿ, CS ಅದಕ್ಕೆ ಕ್ರಮ ತಗೊಳ್ಬೇಕು. ಒಂದು ನಿಮಿಷ ತಗೊಳ್ಬೇಕಿತ್ತು. ಆದರೆ ಅದು ಯಾವ ಹಂತದಲ್ಲಿ ಅಂತ ಅವರೇ ಹೇಳಬೇಕಷ್ಟೇ. ನಾವು ಕೇಳಿದ್ದೇವೆ, ಕಳಿಸಿದ್ದೇವೆ ಅಂತ ಹೇಳ್ತಾರೆ. ಹಾಗಿದ್ದು ನಮಗೆ ಯಾಕೆ ಅಂತ ಹೇಳಿದರೆ ಮೊನ್ನೆ ಕಳೆದ 6ನೇ ತಾರೀಕಿಗೆ ನಮ್ಮದು ಮೀಟಿಂಗ್ ಆಯಿತು. ನಮಗೆ ಈ ವ್ಯವಸ್ಥೆಗಳಲ್ಲಿ ಯಾವುದರಲ್ಲಿ ಕೂಡ ನಮಗೆ ಸದಸ್ಯರುಗಳಿಗೆ ಅಷ್ಟೊಂದು ಸರಿಯಾಗಲಿಲ್ಲ. ತಕ್ಷಣ ಇದನ್ನು ಲೋಕಾಯುಕ್ತರಿಗೆ ಕೊಡಬೇಕು ಅಂತ ನಾವು ಮೊನ್ನೆ ಇದು ಮಾಡಿ ನೋಟಿಸ್ ಮಾಡಿದ್ದೇವೆ. ಇದು ಕೂಡ ಯಾಕೆಂತ ಹೇಳಿದರೆ ಈ ವ್ಯವಸ್ಥೆಗಳನ್ನೆಲ್ಲ ಸಮಗ್ರವಾಗಿ ತನಿಖೆ ಮಾಡಬೇಕು ಅಂತ ಲೋಕಾಯುಕ್ತರಿಗೆ ನಾವು ಇದನ್ನು ಮಾಡಿ ನಾವು ಕೊಟ್ಟಿದ್ದೇವೆ. ಯಾಕೆಂತ ಹೇಳಿದರೆ ನಾವು ಜನರ ಓಟು ತಗೊಂಡು ಬಂದು ನಮಗೆ ಇಲ್ಲಿ ನಮ್ಮನ್ನು ಆರಿಸಿ ಮಾಡಿದ ನಂತರ ನಾವು ತಪ್ಪು ಹೊತ್ಕೊಳ್ಳಿಕ್ಕೆ ನಾವು ರೆಡಿ ಇಲ್ಲ. ಯಾಕೆಂತ ಹೇಳಿದರೆ ಮುಂದೆ ಅದು ಈ ಗ್ರಾಮಕ್ಕೆ ಕಪ್ಪು ಚುಕ್ಕೆ. ಅದಕ್ಕೋಸ್ಕರ ಅಧಿಕಾರಿಗಳು ಅದನ್ನು ಮಾಡುವಂಥದ್ದನ್ನು ನಮಗೆ ಮಾಡಲಿಕ್ಕೆ ಆಗೋದಿಲ್ಲ. ನಾವು ರೆವಲ್ಯೂಷನ್ ಮಾಡ್ಬೋದು, ಅವರ ತಗೊಳ್ಬೋದು, ಪುನಃ ಫಾಲೋಅಪ್ ಮಾಡ್ಬೋದು. ಅದೇನಾಗ್ತದೆ ಅಂತಂದರೆ ತಾಲೂಕಿಗೆ ಹೋದ ನಂತರ ಅಲ್ಲಿ ಏನು ತಿಳಿಯೋದಕ್ಕೆ ಮಾಹಿತಿಗಳು ಸರಿ ಸಿಗ್ತಾ ಇಲ್ಲ. ಈಗ ಇಒ ಅವರು ಮಾಡುವಂಥ ಕೆಲಸವನ್ನು ಇಒ ಅವರು ಮಾಡಬೇಕು.
ಇವರಿಗೆ ಕೇಳಿದೆ, ನೀವು ಯಾಕೆ ಸರ್ ಅವ್ರನ್ನ ಕಳಿಸಿ, ಇಲ್ಲಾಂದ್ರೆ ಟ್ರಾನ್ಸ್ಫರ್ ಮಾಡಿ ನಮ್ಮಲ್ಲಿಗೆ ಬೇಡ ಅಂತೇಳಿ ನಾನು ಫೋನ್ ಮಾಡಿ ಮಾತಾಡಿದೆ. ಅದು ಆಗುದಿಲ್ಲ ಕಳಿಸ್ಲಿಕ್ಕೆ, ಬೇಡ ನೀವು ತಾಲೂಕು ಪಂಚಾಯತಲ್ಲಿ ಇಟ್ಕೊಂಡು ನಮ್ಮ ಪಂಚಾಯತಲ್ಲಿ ಬೇಡ ಅಂತ ಹೇಳಿದೆ. ಅದು ಆಗುದಿಲ್ಲ ಅಂತ ಹೇಳ್ತಾರೆ. ಆಗ ನಮ್ಮ ಪಂಚಾಯತಿಗೆ ಅವ್ರು ಬರೋದು ಬೇಡ ಅಂತ ನಾವು ವಾರ್ನಿಂಗ್ ಹೇಳಿದ್ದೇವೆ. ಮೊನ್ನೆ ನಾನಿರಲಿಲ್ಲ, 1 ವಾರಗಳ ನನ್ನ ಪರ್ಸನಲ್ ಆಗಿ ನಾನು ಹೋಗಿದ್ದೆ. ಅಷ್ಟಾಗುವಾಗ ಅವರು ಬಂದಾಗ ತಕ್ಷಣ ಮರದಿವಸ ಅಧ್ಯಕ್ಷರು ಬಂದು ಅವರನ್ನು ವಾಪಸ್ ಕಳಿಸಿದ್ದಾರೆ ಕೆಲಸಕ್ಕೆ. ನಿನ್ನೆ ಅರ್ಜಿ ಕೊಟ್ಟಿದ್ದು ಅಂದ್ರೆ ಒಬ್ಬ ಬರಬಾರ್ದು ಅಂತ ಹೇಳಿ ಡ್ಯೂಟಿ ಮಾಡಬಾರ್ದು, ಡ್ಯೂಟಿ ಮಾಡಬಾರ್ದು. ಈಗ ಯಾರನ್ನೂ ಕೂಡ ಸರ್ಕಾರಿ ಕಚೇರಿಗಳಿಗೆ ನಮಗೆ ಆಗುದಿಲ್ಲ. ಹಾಗೆ ಒಂದು ಏನು ಅಂತ ಹೇಳಿದ್ರೆ ಇದನ್ನು ಸಮಗ್ರವಾಗಿ ತನಿಖೆ ಆಗಬೇಕು. ನಮ್ದು ಕೂಡ ಆಗ್ರಹ. ತನಿಖೆಯಲ್ಲಿ ಇಲ್ಲಿ ಲೋಪ ಆಗಿದ್ದು ಮೊದಲನ ವ್ಯಕ್ತಿ ಒಬ್ಬ, ಎರಡನೇ PDO, ಮೂರನೇದು ನೀವೇನು ಹೇಳ್ತಿದ್ರಲ್ಲ ನಿರ್ಣಯ ಮಾಡಿ 90 ದಿವಸದಲ್ಲಿ ಅವರು ತನಿಖೆ ವರದಿಯನ್ನು ಕೊಟ್ಟಿಲ್ಲ ಅಂದ್ರೆ ಅಥವಾ ಅವನ ಎಲ್ಲವನ್ನು ಮಾಪು ಮಾಡಿ ಅಂತ ಹೇಳಿದ್ರೆ ನೀವು ನಿರ್ಣಯ ತಗೊಳ್ಳಿ. ಇಒನ ಮೇಲೆ ಮತ್ತೆ ಇಒ ಬಂದು ಎಲ್ಲ ವ್ಯವಸ್ಥೆಗಳನ್ನು ಇವನೇ ಮಾಡ್ತಾರೆ ಅಂದ್ರೆ ಆಡಳಿತ ವ್ಯವಸ್ಥೆ ಅಂತಕ್ಕೆ. ಹೌದು, ಆಡಳಿತ ವ್ಯವಸ್ಥೆ ಮಾಡಿದ ನಿರ್ಣಯವನ್ನು PDO ಬರೀದಿಲ್ಲ ಅಂತಿದ್ರೆ ಈ PDO ಆಯ್ತಾಗ ನಮಗೆ. ನಮಗೊಂದು ಸಂಶಯ ಉಂಟು. ಈಗ ನೀವು ಇಒಗೆ ಕಳಿಸ್ಲಿಕ್ಕೆ ಕಳಿಸ್ಲಿಲ್ಲ ಅಂತ ನಾವು ಹೇಳ್ತೇವೆ, ಅವ್ರು ಕಳಿಸಿದ ನಿಮಗೇನು ಸಂಶಯ ಇಲ್ಲ ಅಂದ್ರೆ ನೀವು ಸ್ಪಷ್ಟವಾಗಿ ಒಂದು ಕೇಳಿಕೊಳ್ಳಿ, ಗ್ರಾಮ ಸಭೆಯಲ್ಲಿ ಆದ ಹಾಗೆ ನಿರ್ಣಯವನ್ನು ಗಾಳಿಗೆ ತೋರಿ ನಾವು ಬದುಕಬಹುದು ಅಂತ ನೀವು ನೆನೆಸಿದ್ರೆ ಆ ವಿಷಯವನ್ನು ಯುದ್ಧ ಬಿಟ್ಟಾಕಿ. ನಾಳೆ ಇದಕ್ಕಿಂತ 4 ಪಟ್ಟು ಜನ ನಿಮ್ಮ ಮುಂದೆ ಸೇರ್ತೇವೆ. ನೋಡಿ, ಆಫೀಸ್ ಟೈಮ್ ಅಲ್ಲಿ ಒಬ್ಬ ಇಒ ಅವರು ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡ್ರೆ ಲಕ್ಷ ಗ್ರೀನ್ ಸಿಗ್ನೇಚರ್ ಆಗ್ಲಿಕ್ಕೆ ನಾಲಾಯಕು. ಯಾಕೆ ಹೇಳ್ತಾರೆ, ನಿರ್ಣಯ ತಗೊಳ್ಳಿ ಅಧ್ಯಕ್ಷರೇ, ನಾವು ಇದ್ದೀವಿ, ನಾವು ಇಷ್ಟು ಜನರು ನಿಮ್ಮ ನಿರ್ಣಯಗಳಿಗೆ ನಾವು ಸಿಗ್ನೇಚರ್ ಹಾಕ್ತೀವಿ, ಅಷ್ಟ ಹಾಕಿ ಮಾಡ್ಬೇಕು. ಏನ್ ಬೇಡ, ನಾವು ಇಷ್ಟು ಜನರು ಇದು ಬೇಡ, ಸಮಯ ಎಷ್ಟು ತನಿಖೆ ಆಗಲಿ, ಪ್ರತಿಯೊಬ್ಬರು ನಾವು ಬಂದು ಸಾಕ್ಷಿ ಹೇಳ್ಕೊಂಡು ಹೋಗ್ತೀವಿ. ನಗರಕ್ಕೆ ಬರ್ದಂಗೆನೆ ಪಂಚಾಯತಿನವರೇ ತಾತ್ಕಾಲಿಕವಾಗಿ ಅವ್ರನ್ನ 3 ತಿಂಗಳು ಹೊರಗಡೆ ಕಳ್ಸಿರೋದು. ಅವರಂತಲೇ ಆಗಿರೋದು. ಅವರಂತಲ್ಲಿ ಆದ್ಮೇಲೆ ನಾನು ಅವನಿಗೆ ರಿಪೋರ್ಟ್ ಮಾಡ್ಕೊಳಕ್, ನನ್ನಿಂದ ತನಿಖೆ ಮಾಡಿ ಆದೇಶ ಆಗೋರು ನಾನು ಅವ್ನು ರಿಪೋರ್ಟ್ ಮಾಡ್ಕೊಳಕ್ ಆದೇಶ ಕೂಡ ಬರೋದಿಲ್ಲ. ಅರ್ಥ ಆಯ್ತಾ? ಗ್ರಾಮ ಪಂಚಾಯತಿನವ್ರು ಸಂಪತ್ತಿದ್ದು ಏನ್ ಮಾಡ್ತಾರೋ, ಈಗ ನಿಮ್ಮ ಸಾರ್ವಜನಿಕರದ್ದು ಏನಾದ್ರು ಅವರು ಬೇಕು ಬೇಡ ಅನ್ನೋ ಸಂಪತ್ತಿಗೆ ಏನು ನೀವು ಅದನ್ನ ಡಿಸಿಷನ್ ಪಂಚಾಯತಿ ಅಧ್ಯಕ್ಷರು PDO ಕೊಟ್ಟೋಗಿ ಇದೆ ಅಂತ ಹೇಳ್ಬಿಟ್ಟು ಆಮೇಲೆ ಅವ್ರು ನಾನು ರಿಪೋರ್ಟ್ ಮಾಡ್ತೇನೆ, ತನಿಖೆ ಮಾಡಿಸ್ತೀನಿ. ತನಿಖೆ ಮಾಡಿದಾಗ ಆಮೇಲೆ ನೋಡಿ, 3 ತಿಂಗಳ ಹಿಂದೆ ಅಮಾನತು ಹೇಳಿ ಪಂಚಾಯತ್ ನಿರ್ಣಯ ತಗೊಳ್ಳುವಾಗ ನೀವು ಹೆಡ್ ಆಫ್ ದಿ ಇದಕ್ಕೆ ಇವರು ಎಕ್ಸಿಕ್ಯೂಟಿವ್ ಆಫೀಸರು ಪಂಚಾಯತಿನ ಇದಕ್ಕೆ ಪಂಚಾಯತ್ ಅಧಿಕಾರ ಇದರಲ್ಲಿ ನೀವು ಹಾಗಾದ್ರೆ ನಿಮ್ಮ ಇದಕ್ಕೆ 90 ದಿವಸದಿಂದ ಸಹ ನಿಮ್ಮ ಮನನಕ್ಕೆ ಬಂದಿರಲಿಲ್ಲ. ನೀವು ಆಗ ಏನೇ ಲೆಟರ್ ಇದು ಮಾಡಿಕೊಂಡು ಎನ್ಕ್ವೈರಿಗೆ ಅಥವಾ ಹೇಳಿ ಅವರು 3 ತಿಂಗಳು ಪಂಚಾಯತ್ ಸಂಬಂಧಪಟ್ಟಂಗೆ 3 ತಿಂಗಳು ನಾವು ಅವ್ನಿಗೊಂದು ಸ್ವಲ್ಪ ಗೊತ್ತಾಗ್ಲಿ ಅಂತ ಉದ್ದೇಶಕ್ಕೋಸ್ಕರ ನಾವು ಕೊಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ನನಗೊಂದು ಲೆಟರ್ ಕೊಟ್ರು. ನಾನು ಹೇಳಿದೆ ಹಂಗೆಲ್ಲ ಕೊಡೋದು ಬೇಡ ಅಂತಾನೆ ನಾನು ಹೇಳಿದೆ ಅವ್ರಿಗೆ. ಅವ್ನು ಕೊಟ್ಟಿದ್ದಾನೆ. ಅವ್ನು ಕೊಟ್ಟಿದ್ದಾದ್ಮೇಲೆ ಈಗ 3 ತಿಂಗಳಾದ್ಮೇಲೆ ಅವ್ನು ಬಂದಿದ್ದಾನೆ. ಅದಕ್ಕೆ ಸಂಬಂಧಪಟ್ಟಂಗೆ 113ನೇ ಸೆಕ್ಷನ್ ಆಗಿ ಏನ್ ಕ್ರಮ ತಗೊಂತಾರೋ ಅವ್ನಿಗೊಂದು ಪನಿಷ್ಮೆಂಟ್ ಕೊಟ್ಟಿರ್ಬೋದು. ಅದನ್ನು ಎನ್ಕ್ವೈರಿ ಮಾಡೋದು ಅಪೀಲ್ ಮಾಡೋ ಅಥಾರಿಟಿ ನನಗೆ ಅಥಾರಿಟಿ ಕೊಟ್ಟಿರ್ತಾರೆ. ಅವ್ನಿಗೆ ಏನಾದ್ರು ನ್ಯಾಯ ಸಿಗಲಿ ನನಗೆ ಅಪೀಲ್ ಮಾಡ್ಕೊಳಕ್ ಅಪೀಲ್ ಮಾಡ್ಕೊಳಕ್ ಸಂಬಂಧಪಟ್ಟಂಗೆ ಈಗ ಲೆಟರ್ ಮೊನ್ನೆ ಕೊಟ್ಟಿದ್ದಾನೆ ನಿನ್ನೆ. ಅದಕ್ಕೆ ನಾನು ಇನ್ನೂ ಸಹ ಅದನ್ನ ಎನ್ಕ್ವೈರಿ ಮಾಡ್ಬೇಕು. ಎನ್ಕ್ವೈರಿ ಮಾಡಿದಂಗೆ ನಾನು ಡಿಸಿಷನ್ ತಗೊಳಕ್ ಬರೋದಿಲ್ಲ. ಅದು ಈಗ ತನಿಖೆ ನೋಡಿ ಅಷ್ಟೆಲ್ಲ ನಡೆದಿತ್ತು. ಇದರ ತನಕ ತನಿಖೆ ಇದಾಗಿತ್ತು. ಇಲ್ಲಿ ಕಳ್ಳತನ ಆಗಿದೆ ಅಂತ ಹೇಳೋ ಒಂದು ಆರೋಪ ಇತ್ತು. ಅದರ ಬಗ್ಗೆ ಏನಾದ್ರು ಸಮರೈಸ್ಡ್ ರಿಪೋರ್ಟು ಅಥವಾ ಇನ್ನೇನು ಮಾಡಬೇಕಲ್ಲ? ನಿಮ್ಮ ಸಬಾರ್ಡಿನೇಟ್ PDO ಕೊಡಬೇಕಿತ್ತು. ಒಂದು ನಿಮಿಷ ಕೇಳಿದ್ರಿ. ಸಬಾರ್ಡಿನೇಟ್ ಅಂತಂದ್ರೆ ಬಾಡಿ ಆಯ್ತು. ಬಾಡಿ ನಿಮಗೆ ಈ ತನಕ ಇವತ್ತು ಬಾಡಿ ನೋಡಿ, ಬಾಡಿನಲ್ಲಿ 113ನೇ ಸೆಕ್ಷನ್ ಪ್ರಕಾರ ತಾತ್ಕಾಲಿಕವಾಗಿ ಅವರಿಗೆ ಸಿಬ್ಬಂದಿಗೆ ಒಂದು ಏನಾದ್ರೂ ಏರುಪೇರಾದ್ರೆ ಒಂದು ಕ್ರಮ ತಗೊಳಕ್ ಅವಕಾಶ ಇರ್ತದೆ. ಅಂದ್ರೆ ವಿಚಾರಣೆ ಆಗುವವರೆಗೂ ಪನಿಷ್ಮೆಂಟ್ ಅಂತ ತಗೊಳೋದಂತಲ್ಲ, ಒಂದು ವಿಚಾರಣೆ ಮಾಡಕ್ ಅವಕಾಶ ಇರ್ತದೆ. ಅಂದ್ರೆ ಒಂದು ಏನು ಎತ್ತ ಅಂತ ಕೇಳಕ್ ಒಂದು ಅವಕಾಶ ಇರ್ತದೆ ಬಾಡಿ. ಅವರು ಬಾಡಿಗೆ ಸಂಬಂಧಪಟ್ಟಿತ್ತು ಅವ್ರು ಮಾಡ್ಕೊಂಡಿತ್ತು. ನಾನ್ ಡೈರೆಕ್ಟ್ ಆಗಿ ನನಗೆ ಇದುವರೆಗೂ ಅವನೇ ಆಗ್ಲಿ
PDOನೇ ಆಗ್ಲಿ ಎನ್ಕ್ವೈರಿ ಮಾಡಿ ಇದು ಮಾಡಿ ಅನ್ನೋ ರೀತಿಯಲ್ಲಿ ನನಗೆ ಯಾವ್ದು ಇದುವರೆಗೂ ದೂರೇ ಬಂದಿಲ್ಲ. ಹಾಗಾದ್ರೆ ಇವತ್ತು ಆಯ್ತು ಸರ್, ಓಕೆ ಸರ್. ಆದ ಕಾರಣ ಇವತ್ತು ತೀರ್ಮಾನ ಮಾಡಿ ಕಳಿಸ್ತೀವಿ ನಾವು ಎಲ್ಲವನ್ನು. ಎಸ್ ಅಲ್ಲ, ಇವತ್ತು ತೀರ್ಮಾನ ಮಾಡಿ ಕಳಿಸ್ತೀವಿ. ಇಲ್ಲದ್ರೆ ನೀವು ಅದು ಕಳಿಸಿಲ್ಲ, ನಿಮಗೆ ಇವರು ಪಂಚಾಯತಿ ಅವರು ಇವ್ರು ಕಳಿಸಿಲ್ಲ ಅಂದರೆ, ನಿಮಗೆ ಕಳಿಸಿಲ್ಲ ಅಂದಿದ್ರೆ ನಿಮ್ಮನ್ನು ಈಗ ಇದರಲ್ಲಿ PDO ಅವ್ರನ್ನು ನಿಮ್ಮನ್ನು ಪಂಚಾಯತ್ ಮಾಡಿ ನಾವು ನಿರ್ಣಯ ಮಾಡ್ತಿದ್ವಿ. ಈಗ ನೀವು ಅಲ್ಲ, ಅದಕ್ಕೇನಿಲ್ಲ, ನಾವು ಅದು ಕಾನೂನು ಎಲ್ರಿಗೂ ಒಂದೇ ತಗೊಂಡು ನೀವು ತನಿಖಾ ವರದಿಯನ್ನು ಕೊಟ್ಟಿದ್ದೀರಾ, ನೀವು ಕ್ಲೀನ್ ಚೀಟ್ ಕೊಟ್ಟಿದ್ದೀರಾ ಅಂತ ತಗೊಂಡು ನಮ್ಮ ತಿಳುವಳಿಕೆ ಇದ್ದಿದ್ದು. ಆದ ಕಾರಣ ನೀವು ಕೇಳಿ, ನಾನು ಹೇಳ್ತಾ ಇದ್ದೀನಿ, ನೀವು ಅಲ್ಲಿ ಕೊಟ್ಟಿಲ್ಲ, ನೀವು ಅಲ್ಲಿ ಕ್ಲೀನ್ ಚೀಟ್ ಕೊಟ್ಟಿದ್ದೀರ ಅಂದ್ರೆ ನಿಮ್ಮನ್ನು ಸಹ ಇದು ಮಾಡ್ತೀವಿ ನಾವೀಗ. ಅದಕ್ಕೇನಿಲ್ಲ. ಹೇಳಿ, ನಾವು ದೊಡ್ಡ ಜನ ಅಲ್ಲ, ಅದು ನಿಮ್ಮ ಪರಿಮಿತಿಯಲ್ಲಿ ಬಂದಿದ್ದು, ನನ್ನ ಪರಿಮಿತಿಯಲ್ಲಿ ಬಂದಿಲ್ಲ, ನಿಮ್ಮ ಪರಿಮಿತಿಯಲ್ಲಿ ಬಂದಿದ್ದು. ಎಕ್ಸಿಕ್ಯೂಟಿವ್ ಆಫೀಸರ್ 24/7 ನೀವೇ ಇರೋದು. ಹೇಳಿ. ಹೇಳಿ. ಪಂಚಾಯತಿ ಹಂತದಲ್ಲಿ ಮಾಡ್ಕೊಂಡಿರೋದು ನನ್ನ ಗಮನಕ್ಕೆ ಯಾವುದು ಬಂದಿಲ್ಲ. ಓಕೆ, ಇದು ಕ್ಲಿಯರ್ ಆಯ್ತು. ನನಗೆ ಈಗ ಅವ್ರು ಎನ್ಕ್ವೈರಿ ಮಾಡಬೇಕು ಅಂತ ಲೆಟರ್ ಕೊಟ್ಟಿದ್ದಾರೆ. ಎನ್ಕ್ವೈರಿಗೆ PDO 3 ದಿನದಲ್ಲಿ ವರದಿ ಕೊಡಿ ಅಂತ ಲೆಟರ್ ಹಾಕಿದೆ ನಾನು. ಓಕೆ, ಎಸ್, ವರದಿ ಕೊಡಿ. ಆಯ್ತು, ಎಸ್, ಓಕೆ. ಹಾಗಾದ್ರೆ ನೀವು ಸುಳ್ಳು ಹೇಳುದು, PO ಸುಳ್ಳು ಹೇಳುದು? ಯಾರು ಸುಳ್ಳು ಹೇಳೋರು? ಯಾರು ಒಂದೇ ಒಂದ ನೀವು ಸುಳ್ಳು, ಇಲ್ಲಾಂದ್ರೆ ನೀವು ಸುಳ್ಳು. ಯಾರಾದ್ರೂ ಒಬ್ಬ ಸುಳ್ಳು ಹೇಳಿ ಹೇಳಿ, ದಾಖಲೆ ಕೊಡಿ. ನೀವು ಕಳಿಸಿದ್ದಕ್ಕೆ ಆಗಿಲ್ಲ ಅಂದ್ರೆ ನೀವು PDO ಮೇಲೆ EO ನ ಮೇಲೆ ನಿರ್ಣಯ ತಗೋಬೇಕು. ಮತ್ತೆ ವಿಷಯ ನೋಡ್ಕೊಳ್ಳಿ. ಅಲ್ಲ, ಯಾವುದು ಬೇಡ. ಗ್ರಾಮ ಪಂಚಾಯಿತಿಯಲ್ಲಿ ಅದು ಅವರೇ ಇವರೇ ತಗೋಬೇಕು. ಈಗ ನೋಡಿ, EO ಏನ್ ಮಾಡಿದಾರೆ, ನಿಮ್ ತಲೆ ಮೇಲೆ ಹಾಕ್ಬಿಟ್ಟಿದ್ದಾರೆ. EO ಕ್ಲೀನ್ ಹ್ಯಾಂಡ್. ಅದಕ್ಕೆ ನಾನು ಹೇಳ್ತೀನಿ, ಸುಲಭ ಇದೆಯಾ? EO ಅದರಲ್ಲಿ ತಗೊಂಡ್ಬನ್ನಿ, ನಡವಳಿ. ಅಲ್ಲ, ನಾನು ಹೇಳುದು ನಮಗೆ ಯಾರು ಸುಳ್ಳು ಹೇಳುದು ಅಂತ ಸ್ಪಷ್ಟ. ಒಂದ PDO ಸುಳ್ಳು ಹೇಳಿದ್ದು ನಾನು ಕಳಿಸಿದ್ದೇನೆ ಅಂತ, ಒಂದ EO ಸುಳ್ಳು ಹೇಳಿದ್ದು ನನಗೆ ಬರಲಿಲ್ಲ. ಯಾರು ಸುಳ್ಳು ಹೇಳಿ? ನೀವು ಇನ್ನೂ ನಮ್ಮನ್ನು ಮಂಗಾವಾಡುವ ವ್ಯವಸ್ಥೆಯಲ್ಲಿ ಮತ್ತೆ ಯಾಕೆ ಸುಳ್ಳು ಹೇಳಿದ್ದು? ನೀವು ಬರವಣಿಗೆಯಲ್ಲೇ ನಡವಳಿ ಮೀಟಿಂಗ್ ಅನ್ನು ಮತ್ತೆ ಮಾಡಿದ್ದೀವಿ. ನೀವು ಬರವಣಿಗೆಯಲ್ಲೇ ಬರೀ, ನೀವು ಏನ್ ಬೇಡ. ಸದ್ರಿ ಪೀಠೋಪಕರಣಗಳನ್ನು ಕೊಲ್ಲಮುಗ್ರು ಗ್ರಾಮ ಪಂಚಾಯತ್ನ ಕ್ಲರ್ಕ್ ಕಮ್ ಡಾಟಾ ಎಂಟ್ರಿ ಆಪರೇಟರ್ ಸಂತೋಷ್ ಕೆ ಸ್ವೀಕರಿಸುತ್ತಾನೆ. ಆದರೆ ಮರುದಿನ ದಿನಾಂಕ 6/5/2025 ನಾನು ಗ್ರಾಮ ಪಂಚಾಯತ್ ಗ್ರಂಥಾಲಯದ ಪೀಠೋಪಕರಣಗಳನ್ನು ಪರಿಶೀಲಿಸಿದಾಗ 5 ಫೈಬರ್ ಚೇರ್, ಲೆಜ್ಜರ್ ಬುಕ್, ಸೆಲ್ಫ್ ಒಂದು ಕಮ್ ಡಾಟಾ ಎಂಟ್ರಿ ಆಪರೇಟರ್ ಒಂದು ಕಡಿಮೆ ಇರುವುದು ಕಂಡು ಬಂದಿರುತ್ತದೆ. ಈ ಬಗ್ಗೆ ಗ್ರಾಮ ಪಂಚಾಯತ್ ಕ್ಲರ್ಕ್ ಕಮ್ ಡಾಟಾ ಎಂಟ್ರಿ ಆಪರೇಟರ್ ಸಂತೋಷ್ ಕೆ ಇವರಿಗೆ ಕಾರಣ ಕೇಳುವ ನೋಟಿಸ್ ನೀಡಲಾಗಿದೆ. ದಿನಾಂಕ 8/5/2025 ಭಾಗಶಃ ಪೀಠೋಪಕರಣಗಳು ಕಚೇರಿಗೆ ಮರಳಿ ತಂದಿರುತ್ತಾನೆ. ಉಳಿದ ಪೀಠೋಪಕರಣಗಳನ್ನು ದಿನಾಂಕ 9/5/2025 ಬೆಳಿಗ್ಗೆ ತಂದಿರುತ್ತಾನೆ. ಈ ಬಗ್ಗೆ ಕಳವು ಮಾಡಿರುವ ಬಗ್ಗೆ ತಪ್ಪೊಪ್ಪಿಕೊಂಡು ಲಿಖಿತವಾಗಿ ಬರೆದುಕೊಟ್ಟಿರುತ್ತಾನೆ. ಈ ಕುರಿತು ದಿನಾಂಕ 9/5/2025 ನಡೆದ ಪಂಚಾಯತ್ ಸಾಮಾನ್ಯ ಸಭೆಯಲ್ಲಿ ಉಲ್ಲೇಖದ ನಿರ್ಣಯದಂತೆ ದಿನಾಂಕ 9/5/2025 ಅಪರಾಹ್ನ 2:30 ಅನ್ವಯಿಸುವಂತೆ ಅವನಿಗೆ 3 ತಿಂಗಳ ಅವಧಿಗೆ ಕಡ್ಡಾಯ ರಜೆ ನೀಡಲಾಗಿದೆ. ತಮ್ಮ ನಂಬುಗೆಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ. ವಾಪಸ್ ತಂದು ಕೊಟ್ಟಿದ್ದಾರೆ. ಈ ಬಗ್ಗೆ ಅವನಿಗೆ ನೋಟಿಸ್ ಕೊಟ್ಟದ್ದು ಹೋಗಬಹುದು. ಇವನ ಹತ್ರ ಕೇಳಿದಕ್ಕೆ ಅವರು ಹೇಳಿದ್ರು, ಅದು ಅವನಿಗೆ ನೋಟಿಸ್ ಕೊಡಿ, ಕಂಪ್ಲೇಂಟ್ ಬೇಡ ಅಂತ ಹೇಳಿದ್ರು. ಅದರ ನಂತರ ತಂದು ಕೊಟ್ಟಿದ್ದಾರೆ. ಅದರ ಬಗ್ಗೆ ನಂತರ ಮುಂದಿನ ಸಾಮಾನ್ಯ ಸಭೆಯಲ್ಲಿ ಅವನನ್ನು 3 ತಿಂಗಳ ಅವಧಿಗೆ ಕಡ್ಡಾಯ ರಜೆಯಲ್ಲಿ ರಜೆ ಕಳಿಸಿದ್ದಾರೆ. ಅದರ ನಂತರ ಅವರನ್ನು ಮುಂದಿನ ಸಾಮಾನ್ಯ ಸಭೆಯಲ್ಲಿ ಆ ಅವಧಿಯನ್ನು ಅಮಾನತು ಅವಧಿಯನ್ನು ಪರಿಗಣಿಸಲಿಕ್ಕೆ ನಿರ್ಣಯ ಆಗಿದೆ. ಅದರ ನಂತರ ಒಂದು ವಿಚಾರಣಾ ಸಮಿತಿ ಮಾಡಲಿಕ್ಕೆ ಅಂತ ಇನ್ನೊಂದು ಸಭೆ ಕರೆದಿದ್ದೀವಿ. ಆ ಸಭೆಯಲ್ಲಿ ಸದಸ್ಯರುಗಳ ಕೋರಮ್ ಆಗಿರ್ತದೆ. ಅದರ ನಂತರ ಈಗ ವಿಚಾರಣಾ ಸಮಿತಿ ಆಯಿತು. ವಿಚಾರಣಾ ಸಮಿತಿಯಲ್ಲಿ ಕೂಡ ಅವನು ಅಂತ ಹೇಳಿದ್ರೆ ಅವನ ವಿಚಾರಣೆ ಕರೆದಿದ್ದೇವೆ. ವಿಚಾರಣೆ ಕರೆದಾಗ ಅವನು ಅಂತ ಹೇಳಿರೋದು ಅಂತ ಹೇಳಿದರೆ, ನಾನು ಕದಿಲಿಲ್ಲ, ಅದು 7:30 ಗಂಟೆಗೆ ಬಂದ ಕಾರಣ ಇಲ್ಲಿ ಇಡ್ಲಿಕ್ಕೆ ಜಾಗ ಇಲ್ಲದ ಕಾರಣ ನಾನು ಮನೆಯಲ್ಲಿ ಬಂದು ಇಟ್ಟಿದ್ದೆ. ಅದರ ನಂತರ ಮರುದಿವಸ ನಾನು ತಾಲೂಕು ಪಂಚಾಯತ್ಗೆ ಹೋಗಲಿಕ್ಕಿದ್ದ ಕಾರಣ ಅದರ ಮರುದಿವಸ ನಾನು ತಂದು ಇಟ್ಟಿದ್ದೇನೆ. ನಾನು ಕಳ್ಳತನ ಮಾಡಲಿಲ್ಲ ಅಂತ ಹೇಳಿ ಅವನು ನಮ್ಮ ಕಳ್ಳತನ ಆಗಿದೆ ಅಂತ ಫಸ್ಟಿಗೆ ಬರೆದು ಕೊಟ್ಟಿದ್ದಾನೆ. ವಾಪಸ್ ನಾನು ತಂದು ಕೊಟ್ಟಿದ್ದೇನೆ ಅಂತ ಫಸ್ಟಿಗೆ ಅವನು ಕದ್ದದ್ದು ಹೌದು ಅಂತ ಹೇಳಿ ಒಪ್ಪಿದ್ದಾನೆ, ಕೊಟ್ಟಿದ್ದಾನೆ. ಅದಕ್ಕಾಗಿ ಈಗ ಸಮಿತಿ ಸಭೆ ಇವತ್ತು ಕರೆದಿದ್ದು. ಆ ಸಮಿತಿಯಲ್ಲಿ ಆದಂತಹ ನಿರ್ಣಯವನ್ನು ಸಾಮಾನ್ಯ ವಿಶೇಷ ಸಭೆಯಲ್ಲಿ ಮಂಡನೆ ಮಾಡಲಿಕ್ಕೆ ಇವತ್ತು ನಾವು ಸಭೆ ಕರೆದಿದ್ದೇವೆ. ಇಷ್ಟು ವಿಚಾರ. ಈಗ ಅವನು ತಂದಂತ ವಸ್ತುಗಳನ್ನು ಇಲ್ಲಿ ಒಳಗಿಟ್ಟದ್ದು ಯಾರು?
ಅವತ್ತು ನಾನು ಇರ್ಲಿಲ್ಲ ಇಲ್ಲಿ ಅವನೇ ಇಲ್ಲಿ ಅವರೇ ತಂದು ಇಟ್ಟದ್ದು. ಇಟ್ಟದ್ದು. ತಂದದ್ದು ನಮ್ಮ ಪಂಚಾಯತ್ ಗಾಡಿಯಲ್ಲ. ಗಾಡಿ ಇದೆ, ಪಂಚಾಯತ್ ಮತ್ತೆ ಅದಕ್ಕೆ ನಾವ್ ಹೇಳುದು ಅಲ್ಲ, ವ್ಯವಸ್ಥೆಗಳು ಎಲ್ಲಿಗೆ ಅಂತ ಹೇಳಿದ್ರೆ ಕದಿಲಿಕ್ಕೂ ಅವನಿಗೆ ನಮ್ಮ ಪಂಚಾಯತ್ ಸೊತ್ತು, ವಾಪಸ್ ಮನೆಯಿಂದ ತರ್ಲಿಕ್ಕೂ ನಮ್ಮದು ಸಾರ್ವಜನಿಕರ ಸೊತ್ತು. ಯಾವ ವ್ಯವಸ್ಥೆಯಲ್ಲಿ ಉಪಾಧ್ಯಕ್ಷರಿದ್ರು, ನಾನು ಅವತ್ತು ಇಲ್ಲಿ ಅಲ್ಲ ನಾವು ಇಂಥ ಸಭೆಗಳನ್ನು ಮಾಡುವಾಗ ಪಂಚಾಯತ್ ಕೋರಂ ಇಲ್ಲ ಅಂತ ಹೇಳಿದ್ರೆ ಎಂತ ಪರಿಸ್ಥಿತಿ ಅದು? ಕೋರಂ ಇರ್ಲಿಲ್ಲ ಅಂತ ಹೇಳಿದ್ರಲ್ಲ ಅವರು. ಇಂಥ ಪರಿಸ್ಥಿತಿ ಆಗುವಾಗ ಅಧ್ಯಕ್ಷರು ಮತ್ತೆ ಉಪಾಧ್ಯಕ್ಷರು ಮಾಡಿ ಪಂಚಾಯತ್ ಕಳಿಸ್ಬೇಕು. ಬೆಂಗಳೂರಿಗೆ ಕಳಿಸ್ಬೇಕಾಗಿಲ್ಲ, ಮಂಗಳೂರು ಹೆಡ್ ಆಫೀಸ್ಗೆ ಕಳಿಸಿದಾಯ್ತು. ಅಲ್ಲಿಂದ ನಾಳೆ ನಾಡ್ದು 3 ದಿವಸದಲ್ಲಿ ಬರ್ತಾರೆ. ಗಾನ ಮೇಡಮ್ ಅವರೇ ಬರ್ತಾರೆ. ಈಗ ಅವರ ಹೆಡ್ ಆಫ್ ಇದು ಆದ ಕಾರಣ ಅದೇನಿದಿಲ್ಲ, ಬರ್ಲಿ. ನೀವುಗಳು ನಿರ್ಣಯ ಮಾಡಿ ಹಾಕೋಬೇಕು. ಇನ್ನೊಂದು, ನನ್ನನ್ನು ನೀವು ತೆಗಿಬೇಕು ಅಂದ್ರೆ ಅದಕ್ಕೆ ಎನ್ಕ್ವೈರಿ ಆಫೀಸರ್ ರೆಡಿ ಆಗಬೇಕು, ನನಗೆ ಕಾಲಾವಕಾಶ ಕೊಡಬೇಕು. ನೀವುಗಳು ನಿಮ್ಮ ಸಮಯದಲ್ಲಿ ಅಧ್ಯಕ್ಷ ಸ್ಥಾನದಲ್ಲಿ ಅದು ನಿಮ್ಮನ್ನು ಚಿಕ್ಕು ತಪ್ಪಿಸಿ ಅದನ್ನು ಯಾರು ಮಾಡಿಲ್ಲ. ಅದು ಮಾಡದ ಕಾರಣ ಇವತ್ತು ಲೇಟ್ ಆದರೂ ಸಹ ಇವತ್ತು ಅದನ್ನು ಪುನರುಪಿಯಾಗಿ ಮಾಡಿ ಎಲ್ಲ ಒಂದು ನಿರ್ಣಯ ತಗೊಂಡು ಅದನ್ನು ಮಾಡ್ಕೊಂಡು ಹೋಗಿ. ಆದ ಕಾರಣ ಇಲ್ಲಾಂದ್ರೆ ನಾಳೆ ನಿಮ್ಮ ತಲೆ ಮೇಲೆ ಅದು ಕೂತ್ಕೊಳ್ಬೇಕು. ನಾವೊಂದು ವಿಷಯ ಮಾಡೋದು, ಈಗ ಇವರು ನಿರ್ಣಯ ಎಲ್ಲ ಮಾಡ್ತಾರೆ. ಇದೇ ವಿಷಯದಲ್ಲಿ ವಿಶೇಷ ಗ್ರಾಮ ಸಭೆ ಮಾಡುವ, ಇವನ ಹೆಸರಲ್ಲೇ ಮಾಡುವ. ಯಾರ ಸಂತೋಷನ ಕಳ್ಳತನದ ಪ್ರಕರಣದ ಬಗ್ಗೆ ವಿಶೇಷ ಗ್ರಾಮ ಸಭೆ ಕರೆಯುವ. ಅದಕ್ಕೆ ಇಯೋ ಪರ್ಮಿಷನ್ ಬೇಡ. ನಾವು ಒಂದು 200-300 ಜನರು ನಾವು ಇದು ಕೊಡ್ತೀವಿ, ಅದನ್ನು ನೀವು ಫಾರ್ವರ್ಡ್ ಮಾಡಿ ಇಯೋಗ ಹಾಕಿದಾಯ್ತು. ಇಯೋ ಡೈರೆಕ್ಷನ್ ನಿಮಗೆ ಕೊಡ್ಬೇಕಾಗಿಲ್ಲ. ನೀವು ಇಯೋನಿಗೆ ನಾವು ಮಾಡ್ತಾ ಇದೀವಿ, ಡೇಟ್ ಫಿಕ್ಸ್ ಮಾಡಪ್ಪ ಅಂತ ಹೇಳಿ ನೀವು ಕೇಳಿ, ಬರ್ತೇವೆ. ಎಲ್ಲ ಬರ್ಲಿ, ಹೊರಗೆ ಇಯೋನು ಬರ್ಲಿ, ಎಲ್ಲ ಬರ್ಲಿ. ಅಧ್ಯಕ್ಷರಿಗೆ ಒಂದು ಗೌರವ ಕೊಡುದಿಲ್ಲ ಅಂತ ಪೊಲೀಸ್ ಕಂಪ್ಲೇಂಟ್ ತನಿಖೆ ನಂತರ ಅವರ ಒಳಗೆ ವಿಡಿಯೋ ಅವರಿಗೆ ಗೊತ್ತುಂಟು. ಒಬ್ಬ ನೌಕರ ಆದ್ರೆ ನೌಕರನಿಗೆ ಒಬ್ಬನನ್ನು ಎನ್ಕ್ವೈರಿ ಹೇಗೆ ಮಾಡಬೇಕು, ಅದನ್ನು ಯಾವ ಟೈಪನ್ನು ವಜಾ ಮಾಡಬೇಕು, ಯಾವ ಟೈಪಲ್ಲಿ ಡಿಬಾರ್ ಮಾಡಬೇಕು, ಯಾವ ಟೈಪಲ್ಲಿ ಸಸ್ಪೆನ್ಷನ್ ಮಾಡಬೇಕು. ಸಸ್ಪೆನ್ಷನ್ ಬೇರೆ, ಡಿಬಾರ್ ಬೇರೆ, ಎಲ್ಲದಕ್ಕೂ ಬೇರೆ ಬೇರೆ ರೀತಿ ಅರ್ಥ ಉಂಟು. ಅದನ್ನು ಮಾಡಬೇಕಾದ್ರೆ ಅವ್ರು ಹೇಳಬೇಕಿತ್ತು. ಮೋಸ್ಟ್ಲಿ ಅವರು ವಿಡಿಯೋ ಅವರಿಗೆ ಅದು ಮರೆತು ಹೋಗಿರ್ಬೇಕಂತೆ. ನೀವು ನೋಡಿ ಆ ಲೈಬ್ರರಿ ಅದೆಲ್ಲ ಸ್ಪೆಲ್ಲಿಂಗ್ ಸರಿ ಮಾಡ್ಕೊಳ್ಳಿ, ಅದು ದೊಡ್ಡ ಸಮಸ್ಯೆ. ನೀವು ಕಳಿಸಿದರಲ್ಲಿ ಆನ್ ರೆಕಾರ್ಡಲ್ಲಿ ಸ್ಪೆಲ್ಲಿಂಗ್ ತಪ್ಪುಂಟು ಅದರಲ್ಲಿ. ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಗ್ರಾಮಸ್ಥರು ಏನು ಹೇಳುತ್ತಾರೆ ಎಂದು ಕೇಳೋಣ ಬನ್ನಿ. ಮಾಜಿ ಅಧ್ಯಕ್ಷನಾಗಿ ಗ್ರಾಮ ಪಂಚಾಯತ್ನಲ್ಲಿ 10 ವರ್ಷಗಳ ಕಾಲ ಗ್ರಾಮ ಪಂಚಾಯತ್ ಸದಸ್ಯನಾಗಿ ಈ ಭಾಗದಲ್ಲಿ ಸೇವೆಯನ್ನು ಮಾಡಿದ್ದೇನೆ. ಈಗ ನಮಗೆ ತಿಳಿದ ಹಾಗೆ ಈ ಗ್ರಾಮ ಪಂಚಾಯತಿನ ಒಳಗಡೆ ಗ್ರಾಮ ಪಂಚಾಯತಿನ ಸಿಬ್ಬಂದಿ ಒಂದು ಭ್ರಷ್ಟಾಚಾರವನ್ನು ಮಾಡಿದ್ದಾರೆ ಅಂತೇಳುವಂಥದ್ದು ನಮ್ಮ ಊರಿನ ಜನತೆಗೆ ಬಂದಾಗ ಇಲ್ಲಿ ನಮ್ಮದೇ ಪಕ್ಷದ ಆಡಳಿತ ವ್ಯವಸ್ಥೆ ಇರುವಂಥದ್ದು. ಆದರೂ ಕೂಡ ನಾವು ಈ ಪಕ್ಷವನ್ನು ಉಲ್ಲೇಖ ಮಾಡುವಂತಲ್ಲ, ಇಲ್ಲಿ ಆಗಿರುವಂಥ ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡಬೇಕು, ಇಲ್ಲಿ ಜನರಲ್ಲಿ ಜಾಗೃತಿಯನ್ನು ಮೂಡಿಸಬೇಕು ಅಂತ ದೃಷ್ಟಿಯಲ್ಲಿ ನಾವು ಇವತ್ತೊಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಪ್ರತಿಭಟನೆಯಲ್ಲಿ ನಮ್ಮನ್ನು ಒಂದಷ್ಟು ಗ್ರಾಮಸ್ಥರು ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ. ನಮ್ಮದು ಬೇಡಿಕೆ ಇಷ್ಟೇ, ಇಲ್ಲಿ ಏನು ಭ್ರಷ್ಟಾಚಾರ ಆಗಿದೆ, ಇವತ್ತು ಭ್ರಷ್ಟಾಚಾರದ ವಿರುದ್ಧವಾಗಿ ಗ್ರಾಮಸಭೆಯಲ್ಲಿ ಧ್ವನಿ ಎತ್ತಿದ್ದೇವೆ, ಗ್ರಾಮಸಭೆಯ ನಿರ್ಣಯವನ್ನು ಮಾಡಿಸಿದ್ದೇವೆ. ಆದರೆ ಗ್ರಾಮಸಭೆಯ ಯಾವುದೇ ನಿರ್ಣಯಗಳು ಇವತ್ತು ತಾಲೂಕು ಪಂಚಾಯತ್ ಆಗಿರ್ಬೋದು, ಜಿಲ್ಲಾ ಪಂಚಾಯತಿಗೆ ಮುಟ್ಟಿರದಿರುವಂಥದ್ದು ತುಂಬ ದುರದೃಷ್ಟಕರ. ಹಾಗಾಗಿ ನಮ್ಮದು ಒಂದೇ ಒತ್ತಾಯ, ಇವತ್ತು ಏನು ಈ ಭ್ರಷ್ಟಾಚಾರದ ವಿರುದ್ಧ ಯಾರೆಲ್ಲ ಅದಕ್ಕೆ ಸಹಕಾರವನ್ನು ನೀಡ್ತಾ ಇದ್ದಾರೆ ಅವರನ್ನೆಲ್ಲವನ್ನ ಲೋಕಾಯುಕ್ತ ಮುಖಾಂತರ ಅದನ್ನು ಎಂಕ್ವೈರಿ ಆಗಬೇಕು. ಅದೇ ರೀತಿ ಇವತ್ತು ಏನು ಈ ಒಂದು ಗ್ರಾಮ ಪಂಚಾಯತಿನ PDO ಇರ್ಬೋದು ಅಥವಾ ವ್ಯವಸ್ಥೆಯಲ್ಲಿ ಯಾರೆಲ್ಲ ಇವತ್ತು ಗ್ರಾಮ ಪಂಚಾಯತಿನ ಆಡಳಿತ ವ್ಯವಸ್ಥೆಯನ್ನು ಗಾಳಿಗೆ ದೂರಿ ಇವತ್ತು ಏನು EO ಅವರು ಅಲ್ಲಿಂದ ಅವರನ್ನು ನೇಮಕಾತಿಗೆ ಆದೇಶವನ್ನು ಕೊಟ್ಟಿರುವಂಥದ್ದು ತುಂಬ ದುರದೃಷ್ಟಕರ. ಯಾಕೆಂದರೆ ಗ್ರಾಮ ಪಂಚಾಯತಿನ ಬೇರೆ ಬೇರೆ ವ್ಯವಸ್ಥೆಗಳಲ್ಲಿ ಇವತ್ತು ಗ್ರಾಮ ಪಂಚಾಯತ್ ಆಡಳಿತ ವ್ಯವಸ್ಥೆ ಅದನ್ನು ನಡೆಸ್ಕೊಂಡು ಹೋಗಬೇಕೆ ಹೊರತು ಇಲ್ಲಿಯ ಏನು EO ಆಗಿರ್ಬೋದು ಅಥವಾ ತಾಲೂಕು ಪಂಚಾಯತ್ EO ಇದನ್ನು ಮೇಲುಸ್ತುವಾರಿಯನ್ನು ನೋಡಬೇಕು. ಒಟ್ಟಿನಲ್ಲಿ ಗ್ರಾಮ ಪಂಚಾಯತ್ ನಿರ್ಣಯ ಮಾಡಿದ್ದನ್ನು ಮೊದಲಾಗಿ ತಗೊಂಡು ಆ ನಿರ್ಣಯದ ಮುಖಾಂತರ ಏನು ಕ್ರಮ ತಗೊಳ್ಬೇಕು ಅಂತ ಅದನ್ನು ಮಾಡಿರಲಿಲ್ಲ. ನೇರವಾಗಿ ಇವರನ್ನು ಆಯ್ಕೆ ಇಲ್ಲಿಗೆ ಸಿಬ್ಬಂದಿಯನ್ನು ನೀವು ಕರ್ತವ್ಯಕ್ಕೆ ಹಾಜರಾಗಿ ಅಂತ ಹೇಳುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಹಾಗಾಗಿ ನಾವೆಲ್ಲರೂ ಗ್ರಾಮಸ್ಥರೆಲ್ಲರೂ ಕೂಡ ಈ ಭ್ರಷ್ಟಾಚಾರ ಮತ್ತು ಈ ವ್ಯವಸ್ಥೆಯ ವಿರುದ್ಧ ನಾವು ಎದ್ದಿದ್ದೇವೆ. ಹಾಗಾಗಿ ಇವತ್ತು ಇಷ್ಟು ಜನ ನಾಳೆ ಈ ವ್ಯವಸ್ಥೆಯನ್ನು ಅಥವಾ ಈ ವ್ಯವಸ್ಥೆ ಸರಿಯಾಗದಿದ್ದರೆ ಊರಿನ ಎಲ್ಲ ಮನೆಗಳಿಂದ ಕೂಡ ನಾವು ಜನವನ್ನು ಸೇರಿಸಿ ಈ ಗ್ರಾಮ ಪಂಚಾಯತಿನ ಮುಂಭಾಗದಲ್ಲಿ ಅವನನ್ನು ನಾವು ಇಲ್ಲಿಂದ
ಅವನ ಹೊಟ್ಟೆಗೆ ಹೊಡೆಯುವಂಥ ಕೆಲಸ ಅಲ್ಲ. ನಮ್ಮ ಈ ಗ್ರಾಮ ಪಂಚಾಯತಲ್ಲಿ ಯಾವುದೇ ಭ್ರಷ್ಟಾಚಾರ ಮಾಡುವಂಥ ಅಧಿಕಾರಿಗಳಾಗಿರ್ಬೋದು ಅಥವಾ ಸಿಬ್ಬಂದಿಯನ್ನು ನಾವಿಲ್ಲಿ ಇಟ್ಟುಕೊಳ್ಳಲಿಕ್ಕೆ ಯಾವುದೇ ಕಾರಣಕ್ಕೆ ಬಿಡುವುದಿಲ್ಲ. ನಾವೆಲ್ಲ ಪಕ್ಷಭೇದ ಮರೆತು ಗ್ರಾಮಸ್ಥರೆಲ್ಲರೂ ಸೇರಿ ಇವತ್ತು ಪಕ್ಷವನ್ನು ನಾವು ಯಾವುದೇ ಪಕ್ಷವನ್ನು ಹಿಡಿತಾ ಇಲ್ಲ. ಆಡಳಿತ ಮಾಡಿರುವಂಥದ್ದು ಇವತ್ತು ಯಾವುದೇ ಚುನಾಯಿತ ಪ್ರತಿನಿಧಿ ಯಾವುದೇ ಚಿಹ್ನೆಯಲ್ಲಿ ಬಂದಂಥದ್ದಲ್ಲ. ಇವತ್ತು ಗ್ರಾಮ ಪಂಚಾಯತಿನ ಏನು ಗ್ರಾಮದ ಸೇವೆಯನ್ನು ಮಾಡ್ತೇನೆ, ಗ್ರಾಮದ ಅಭಿವೃದ್ಧಿಯನ್ನು ಮಾಡ್ತೇನೆ ಅಂತ ದೃಷ್ಟಿಯಲ್ಲಿ ಆಯ್ಕೆಯಾಗಿ ಬಂದಿರುವಂಥ ಸದಸ್ಯರುಗಳ ಅವರ ಅಧ್ಯಕ್ಷರ ಅವರ ಆಡಳಿತ ವ್ಯವಸ್ಥೆಗೆ ಕುತ್ತು ಬರುವ ರೀತಿಯಲ್ಲಿ ಇವತ್ತು ಯಾವುದೇ ಸರ್ಕಾರದ ವ್ಯವಸ್ಥೆ ಇವತ್ತು ಜಿಲ್ಲಾ ಪಂಚಾಯತಲ್ಲಿ ಆಡಳಿತ ವ್ಯವಸ್ಥೆ ಇಲ್ಲ, ತಾಲೂಕು ಪಂಚಾಯತ್ ಆಡಳಿತ ವ್ಯವಸ್ಥೆ ಇಲ್ಲ. ಆದರೆ ಅಲ್ಲಿರುವಂಥದ್ದು ಅಧಿಕಾರಿಗಳು ಏನು ಮಾರ್ಗದರ್ಶನ ಮಾಡ್ತಾರೆ, ಆ ಮಾರ್ಗದರ್ಶನ ಮುಖಾಂತರ ಇವತ್ತು ಗ್ರಾಮ ಪಂಚಾಯತ್ಗಳಲ್ಲಿ ವ್ಯವಸ್ಥೆಗಳು ನಡೀತಾ ಇದೆ. ಏನು ಅಭಿವೃದ್ಧಿ ಮಾಡಬೇಕು ಗ್ರಾಮದಲ್ಲಿ ಅದನ್ನು ಮಾಡಬೇಕು. ಅದಕ್ಕೆ ಬೇಕಾದ ಮಾರ್ಗದರ್ಶನವನ್ನು ತಾಲೂಕು ಪಂಚಾಯತ್ ಇರ್ಬೋದು, ಜಿಲ್ಲಾ ಪಂಚಾಯತ್ನವ್ರು ಕೊಡಬೇಕು. ಅದು ಬಿಟ್ಟು ಇಲ್ಲಿ ಅವ್ಯವಹಾರ ಆಗಿರುವಂಥದ್ದನ್ನು ಪ್ರಶ್ನೆ ಮಾಡಿ ಆ ಅವ್ಯವಹಾರ ಆಗಿರುವಂಥ ವ್ಯವಸ್ಥೆಯನ್ನು ಸರಿದೂಗಿಸಲಿಕ್ಕೆ ಅವರ ಸಹಕಾರವನ್ನು ಅವ್ರು ಏನು ಮಾಡಬೇಕು ಅಂತ ಹೇಳಿದ್ರೆ ಅವರನ್ನು ಏನು ತನಿಖೆಯನ್ನು ಮಾಡಿ ತನಿಖಾ ವರದಿಯನ್ನು ತಗೊಂಡು ಅದಕ್ಕೆ ಸಮಿತಿಯನ್ನು ಮಾಡ್ತೇವೆ ಅಂತ ಹೇಳಿದರು. ಅದನ್ನು ಮಾಡಲಿಲ್ಲ. ಒಟ್ಟಿನಲ್ಲಿ ಗ್ರಾಮಸಭೆಯಲ್ಲಿ ಮಾಡಿದಂಥ ಗ್ರಾಮಸಭೆ ನಿರ್ಣಯವನ್ನು ಕೂಡ ಗಾಳಿಗೆ ತೂರಿ ಇವತ್ತು ಅವರನ್ನು ಮತ್ತೆ ಈ ಕೆಲಸಕ್ಕೆ ನಿಯೋಜನೆ ಮಾಡಿರುವಂಥ ತುಂಬ ದುರದೃಷ್ಟಕರ. ಹಾಗಾಗಿ ಮುಂದಿನ ದಿನಗಳಲ್ಲಿ ಅವರನ್ನು ಇದಕ್ಕೆ ಬೇಕಂತ ಸಂಪೂರ್ಣವಾದಂಥ ತನಿಖೆ ಆಗದೆ ವಿನಃ ಅವರನ್ನು ಈ ಒಂದು ಇದಕ್ಕೆ ಗ್ರಾಮ ಪಂಚಾಯತ್ ಸಿಬ್ಬಂದಿಯಾಗಿ ನೇಮಕ ಮಾಡಿಕೊಳ್ಳೋದಕ್ಕೆ ಗ್ರಾಮಸ್ಥರಾದಂಥ ನಮ್ಮೆಲ್ಲರ ವಿರೋಧ ಇದೆ ಅಂತ ಹೇಳ್ತಾ ಇವತ್ತು ಏನು ನಾವು ಸಾಂಕೇತಿಕವಾಗಿ ಇವತ್ತೇನು ಪ್ರತಿಭಟನೆ ಬಂದಿದ್ದೇವೆ. ಮುಂದಿನ ದಿನಗಳಲ್ಲಿ ತಾಲೂಕು ಪಂಚಾಯತ್ ಇಒ ಮತ್ತು ಜಿಲ್ಲಾ ಪಂಚಾಯತಿನ CS ಈ ಗ್ರಾಮದಲ್ಲಿ ಬಂದು ಇದರ ತನಿಖೆಯನ್ನು ಮಾಡುವಂಥ ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಏನು ಅದಕ್ಕೆ ಸಹಕಾರವನ್ನು ಕೊಟ್ಟಿದ್ದಾರೆ ಅವರೆಲ್ಲರನ್ನ ವಿಚಾರಣೆ ಮಾಡುವಂಥ ಕೆಲಸಗಳಾಗಬೇಕು ಅಂತ ಮಾಧ್ಯಮದ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ವಿಡಿಯೋ ಬಗ್ಗೆ ಆರೋಪ ಇದೆ ಅಂತ ಹೇಳಿದರೆ ಅವರು ಒಟ್ಟಿನಲ್ಲಿ ಈ ಭಾಗದಲ್ಲಿ ನಮಗೆ ಈ ಗ್ರಾಮ ಪಂಚಾಯತಿನ ಸಾಮಾನ್ಯ ವ್ಯಕ್ತಿ ಹೋದಾಗ ಅವರಲ್ಲಿ ಒಳ್ಳೆಯದಾದಂಥ ಮಾತುಕತೆಗಳಿಲ್ಲ. ನಾನೇ ಗ್ರಾಮ ಪಂಚಾಯತಿನ ವರದಿಯನ್ನು ನಾನೊಂದು ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷನಾಗಿ ಮಾಹಿತಿ ಹಕ್ಕಲ್ಲಿ ತೆಗೆಯುವಂಥ ಅವಶ್ಯಕತೆ ಇಲ್ಲ. ಆದರೆ ಅವರು ನಮಗೆ ಮಾಹಿತಿ ಹಕ್ಕಲ್ಲಿ ಕೊಡೋದೇ ವಿನಃ ಬೇರೆ ಯಾವುದೇ ರೀತಿಯಲ್ಲಿ ಕೊಡುವಂಥ ರೀತಿಯಲ್ಲಿ ಅವರಿಲ್ಲ. ಹಾಗಾಗಿ ನಾವು ಮಾಹಿತಿ ಹಕ್ಕಲ್ಲಿ ಅರ್ಜಿಯನ್ನು ಹಾಕಿದ್ದೇನೆ. 21ನೇ ತಾರೀಕಿಗೆ ಮಾಹಿತಿ ಹಕ್ಕಲ್ಲಿ ಅರ್ಜಿ ಹಾಕಿದ್ದೇನೆ. ಇವತ್ತಿನವರೆಗೆ ನನಗೆ ಕೊಡಲಿಲ್ಲ. ಆದರೆ ನಾನು ಕೇಳಲಿಕ್ಕೆ 7 ದಿವಸದಲ್ಲಿ ಕೊಡಬೇಕಿತ್ತು. ಅವ್ರು ಕೊಡಲಿಲ್ಲ. ಯಾಕೆ ಕೊಡಲಿಲ್ಲ ಅಂತೇಳಿ ನಾನು ಅದನ್ನು ಪ್ರಶ್ನೆ ಮಾಡಲಿಕ್ಕೆ ಹೋಗಲಿಲ್ಲ. ನನಗೆ ಸಂಬಂಧಪಟ್ಟ ನಾನು ಇಒ ಅಥವಾ ಅದಕ್ಕೆ ಸಂಬಂಧಪಟ್ಟ ಬರಲಿಕ್ಕೆ ನನಗೆ ಗೊತ್ತಿದೆ. ಹಾಗಾಗಿ ಅದರ ಬಗ್ಗೆ ಮುಂದಿನ ವ್ಯವಸ್ಥೆಯನ್ನು ನಾನು ಮಾಡ್ತೇನೆ. ಗ್ರಾಮ ಪಂಚಾಯತ್ ಸದಸ್ಯ ನಮ್ಮ ಈ ಪಂಚಾಯತಲ್ಲಿ ಈಗಾಗಲೇ ಜನಗಳು ರೋಷಿ ಹೋಗಿದ್ದಾರೆ. ಯಾಕಂದರೆ ಈ ಪಂಚಾಯತಲ್ಲಿ ತುಂಬ ಭ್ರಷ್ಟಾಚಾರ ಆಗಿದೆ ಅಂತಿರುವಂಥ ಒಂದು ಕೂಗು ಉಂಟು. ಎಲ್ಲ ಸದಸ್ಯರುಗಳು ಹಾಗೂ ಅಧ್ಯಕ್ಷರು ಅಂತೇಳಿ ನಾನು ಹೇಳೋದಲ್ಲ, ಎಲ್ಲರೂ ಸೇರಿಕೊಂಡು ಈ ಒಂದು ನಮ್ಮ ಗ್ರಾಮದಲ್ಲಿ ಅಭಿವೃದ್ಧಿ ಮಾಡುವ ಬದಲು ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ. ಮತ್ತು ಈ ಒಂದು ಪಂಚಾಯತಿನಲ್ಲಿ ಕೆಲವು ವ್ಯವಸ್ಥೆಗಳಿಗೆ ಯಾವುದೋ ಒಂದು ವ್ಯವಸ್ಥೆ ಸರಿಯಾಗಿ ನಡೀತಾ ಇಲ್ಲ. ಜನಗಳು ಯಾಕಂದರೆ ಒಂದು ಒಳ್ಳೆಯ ರೀತಿಯಲ್ಲಿ ಈ ಒಂದು ಪಂಚಾಯತ್ ನಡಿಬೇಕು ಅಂತ ಆರಿಸಲಿಕ್ಕೆ ಇದು ಮಾಡಿದರು, ಚುನಾಯಿತ ಪ್ರತಿನಿಧಿಯಾಗಿ ಮಾಡಿದರು. ಆದರೆ ಪ್ರತಿನಿಧಿಗಳು ಸರಿಯಾದ ಕೆಲಸ ಮಾಡದೆ ನಮ್ಮ ಊರಿಗೆ ಅಷ್ಟೊಂದು ಒಳ್ಳೆಯ ಕೆಲಸ ಮಾಡಲಿಲ್ಲ. ಅದೇ ರೀತಿ ಈ ಒಂದು ಏನೋ ಒಂದು ಪೀಠೋಪಕರಣದ ಕಳವು ಮಾಡಿದರಂತೆ, ಅದನ್ನು ಕೂಡ ಆಗಿದೆ. ಅದನ್ನು ಸಮಗ್ರವಾಗಿ ಅದನ್ನು ತನಿಖೆ ಮಾಡಬೇಕು ಅಂತ ನಾವು ಒಂದು ಗ್ರಾಮಸ್ಥರ ಪರವಾಗಿ ಕೇಳ್ಕೊಳ್ತಿದ್ದೇವೆ. ಅದೇ ರೀತಿ ಈ ಒಂದು ಪಂಚಾಯತ್ ಕೂಡ ಇನ್ನು ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡಬೇಕು ಅಂತ ಹೇಳುತ್ತಾ ಭ್ರಷ್ಟಾಚಾರ ಮುಕ್ತ ಪಂಚಾಯತ್ ಆಗಬೇಕು. ಯಾವ ರೀತಿ ನಮ್ಮ ಈ ಗ್ರಾಮವು ಭ್ರಷ್ಟಾಚಾರ ಮುಕ್ತ ಗ್ರಾಮ ಪಂಚಾಯತ್ ಆದರೆ ಅಭಿವೃದ್ಧಿಗೂ ಎಲ್ಲರಿಗೂ ಸಹಕಾರ ಸಿಗುತ್ತೆ ಅಂತ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸಂತೋಷ್ ಗಡಿಕಲ್ ಅಂತ ಹೇಳುವವ ಪೀಠೋಪಕರಣಗಳನ್ನು ಕದ್ದು ಇವತ್ತು ಭ್ರಷ್ಟಾಚಾರವನ್ನು ಮಾಡಿದ್ದಾನೆ ಪಂಚಾಯತಿಯಲ್ಲಿ. ನಮಗೆ ಪಂಚಾಯತ್ ಅಂತ ಹೇಳಿದರೆ ಗ್ರಾಮದ ಅಭಿವೃದ್ಧಿಗೆ ಇರುವಂಥದ್ದು. ಈ ಗ್ರಾಮದ ಅಭಿವೃದ್ಧಿಯನ್ನು ಕುಂಠಿತಗೊಳಿಸಿ ಜನರಿಗೆ ಮೋಸ ಮಾಡಿ ಈ ಪೀಠೋಪಕರಣಗಳನ್ನು ಅವನ ಮನೆಗೆ ತೆಗೆದುಕೊಂಡು ಹೋಗಿ ಇಟ್ಟಿದ್ದಾನೆ. ಇದಕ್ಕೆ ನಾವು ಪಕ್ಷಭೇದ ಮರೆತು ಇವತ್ತು ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡಬೇಕು ಅಂತ ಹೇಳಿ ಕೇಳಿಕೊಳ್ತಿದ್ದೇವೆ. ಈ ಸಂತೋಷ್ ಅಂತ ಹೇಳುವವ ಬರೀ ಈ ಪೀಠೋಪಕರಣ ಮಾತ್ರ ಅಲ್ಲ, ಇದಕ್ಕೆ ಮೊದಲು ಸಹ ಈ ಗಾಡಿಯನ್ನು ಸ್ವಚ್ಛತಾ ಗಾಡಿ ಒಂದು ಪಂಚಾಯತಿಗೆ ಉಂಟು. ಆ ಗಾಡಿಯನ್ನು ಸಮೇತ ರಾತ್ರೋರಾತ್ರಿ ಎಲ್ಲ ತೆಗೆದುಕೊಂಡು ಹೋಗಿ ಎಲ್ಲೆಲ್ಲೋ ಇಟ್ಟು ಗಾಡಿಯಲ್ಲೇ ಬಾಕಿಯಾದಂಥ ಪರಿಸ್ಥಿತಿ ಸಮೇತ ಉಂಟು. ಮತ್ತು ಅವನ ವೈಯಕ್ತಿಕ ಕಾರಣಗಳಿಗೆ ಸಮೇತ ಈ ಗಾಡಿಯನ್ನು ಉಪಯೋಗಿಸಿಕೊಂಡಿದ್ದಾನೆ. ಅಷ್ಟೇ ಅಲ್ಲದೆ ಅವ ಉದ್ಯೋಗ ಖಾತ್ರಿಯ ಇದರಲ್ಲಿ ಇರುವಾಗ ಅದರಲ್ಲಿ ಬಂದಂಥ ದುಡ್ಡನ್ನು ಬೇರೆಯವರ ಅಕೌಂಟಿಗೆ ಬರುವಂಥದ್ದನ್ನು ಅವ ತನ್ನ ಪರ್ಸನಲ್ ಅಕೌಂಟಿಗೆ ಅಥವಾ ಅವರ ಅಕೌಂಟನ್ನು ಕೊಟ್ಟು ಅದನ್ನು ಸಹ ಇದು ಭ್ರಷ್ಟಾಚಾರದ ಇದಕ್ಕೆ ಒಡ್ಡಿದ್ದಾನೆ.
ಈಗೆಲ್ಲ ಇಷ್ಟೆಲ್ಲ ಕಾರಣಗಳು ಅವನ ಮುಂದೆ ಇರುವಾಗ ಅವನನ್ನು ಈ ಪಂಚಾಯತಿನಿಂದ ತೆಗೆದುಹಾಕಬೇಕು ಅಂತ ಹೇಳಿ ಭ್ರಷ್ಟಾಚಾರದ ವಿರುದ್ಧ ಏನಾಗಿತ್ತಂದರೆ ಇಲ್ಲಿನೊಬ್ಬ ನೌಕರ ಸಂತೋಷ್ ಅವರು ಈ ಹಿಂದೆ ಇದ್ದ ಪೀಠೋಪಕರಣ ಮತ್ತು ಇನ್ನಿತರ ತಹಸೀಲ್ದಾರರ ಗ್ರೀನ್ ಸಿಗ್ನೇಚರ್ ಉಪಯೋಗಿಸಿಕೊಂಡು ಹಣ ಬಟವಾಟೆ ಮಾಡಿದ್ದು ಈ ಎಲ್ಲ ವಿಷಯಕ್ಕೂ ನಾವು ಪ್ರತಿಭಟನೆ ಮಾಡ್ತೀವಿ. ಯಾಕೆ ಅದರ ಪ್ರಕಾರ ಹಳೆಯ ಇದರಲ್ಲಿ ಮಹಾಸಭೆಯಲ್ಲಿ ನಿರ್ಣಯ ಸಹ ಆಗಿತ್ತು. ಆ ನಿರ್ಣಯದ ಇದರ ಪ್ರಕಾರ PDOವನ್ನು ಸಹ ಕೇಳಿದ್ವಿ, ಫೋನ್ನ ಮುಖಾಂತರ EOನ್ನು ಕೇಳಿದ್ವಿ. ಅಂದರೆ EO ನನಗೆ ಯಾವುದೇ ಮಾಹಿತಿ ಬಂದಿಲ್ಲ. ಸೊ ಪಂಚಾಯಿತಿಯವರೇ 90 ದಿವಸ 3 ತಿಂಗಳ ಅವಧಿಗೆ ಅವನು ಅಮಾನತಲ್ಲಿಟ್ಟಿದ್ದು. ಆದ ಕಾರಣ ಅವನು ವಾಪಸ್ ಸೇರಿದ್ದಾನೆ ನನ್ನ ಇದಕ್ಕೆ ಅಂತ ಹೇಳಿದ್ದಾರೆ. ಆದ ಕಾರಣ ಈ ಸಮಗ್ರ ಇದರಲ್ಲಿ PDO ಅವರದ್ದು EO ಅವರದ್ದು ಮತ್ತು ಎಲ್ಲರ ಇದಿದ್ದ ಕಾರಣ, ವ್ಯವಸ್ಥೆಯಲ್ಲಿ ಲೋಪ ಇದ್ದ ಕಾರಣ ನಾವು ನಮ್ಮೆಲ್ಲರ ಮನವಿಯಲ್ಲಿ ಅಂದರೆ ಇದನ್ನು ಕಂಪ್ಲೀಟ್ ಸಮಗ್ರವಾಗಿ ಲೋಕಾಯುಕ್ತ ತನಿಖೆ PDO EOನ ಮೇಲೆ ಮತ್ತು ಈ ವಿಷಯದ ಮೇಲೆ ಎಲ್ಲ ಸೇರಿ ಸಮಗ್ರ ತನಿಖೆ ನಡೆಸಲಿಕ್ಕೆ ಹಾಗೂ ಪೊಲೀಸ್ ಕಂಪ್ಲೇಂಟ್ ಸಭೆ ನಿರ್ಣಯವನ್ನು ಬಾಡಿ ತಗೊಳ್ಳಿಕ್ಕೋಸ್ಕರ ನಮ್ಮ ಮನವಿ. ಆದ ಕಾರಣ ಅದರ ಪ್ರಕಾರವೇ ಸಮಗ್ರ ತನಿಖೆಗೆ ನಾವು ಒತ್ತಾಯ ಮಾಡ್ತೀವಿ. ಧನ್ಯವಾದ. ಮೇಡಮ್, ಏನು ಘಟನೆ ಆಯಿತು? ಲೈಬ್ರರಿಗೆ ಸ್ವಲ್ಪ ಫರ್ನಿಚರ್ ಬಂದಿತ್ತು ಒಂದು ಲೋಡು. ಅದನ್ನು ರಾತ್ರಿ ಬಂದ ಕಾರಣ ಅವನು ಅದನ್ನು ಸ್ವಲ್ಪ ಮನೆಗೆ ತಗೊಂಡು ಹೋಗಿದ್ದಾನೆ. ಅದು ನಮ್ಮ ಗಮನಕ್ಕೆ ಬರಲಿಲ್ಲ. ಮತ್ತೆ ಸಂದರ್ಭದಲ್ಲಿ ನಮ್ಮ ಗಮನಕ್ಕೆ ಬಂದ ತಕ್ಷಣ ನಾವು ಬಂದಿದ್ದೇವೆ. ಬಂದು ಅದಕ್ಕೆ ಏನು ಕ್ರಮ ಆಗಬೇಕು ಆ ಕ್ರಮವನ್ನು ಮಾಡಿದ್ದೇವೆ. ನಾವು ಪುನಃ ಅದನ್ನು ತರುವಂಥ ವ್ಯವಸ್ಥೆ ಕೂಡ ಮಾಡಿಸಿ ತಂದಿದ್ದೇವೆ. ಆತನ ಮೇಲೆ ತಗೊಂಡೋದ ಸಿಬ್ಬಂದಿ ಮೇಲೆ ಅವನ ಮೇಲೆ ನಾವು ನಮ್ಮ ಈ ಒಂದು ವಾರ್ಡ್ ತೀರ್ಮಾನದಲ್ಲಿ ನಾವು ಎಲ್ಲ ಕ್ರಮವನ್ನು ಮಾಡಿದ್ದೇವೆ. ಇವತ್ತು ತುರ್ತು ಸಭೆ ಕರೆದಿದ್ದೇವೆ. ಅದರ ಪರವಾಗಿ ಇವತ್ತು ತುರ್ತು ಸಭೆ ಕರೆದಿದ್ದೇವೆ. ಈ ಸಭೆಯಲ್ಲಿ ಏನು ನಿರ್ಣಯ ಎಲ್ಲ ಬಾಡಿಗಳು ಸೇರಿ ನಿರ್ಣಯ ತೆಗೆದುತ್ತೇವೆ. ಅದರ ಮೇಲೆ ಕಾನೂನು ಕ್ರಮ ಕೈಗೊಳ್ಳುತ್ತೇವೆ. ನೀವು ಎಂಥ ನಿರ್ಣಯ ತಗೊಳ್ತೀರಿ ಈಗ ನೀವು ನಮ್ಮ ನಿರ್ಣಯದಲ್ಲಿ ನಾವು ಇನ್ನು ಈ ಪಂಚಾಯಿತಿಗೆ ಬೇರೆ ಪಂಚಾಯಿತಿಗೆ ವರ್ಗಾವಣೆ ಹೋಗುವ ಮಾಡಿದ್ದೇವೆ. ನಮ್ಮ ಪಂಚಾಯಿತಿಗೆ ನಾವಿನ್ನು ತಗೊಳ್ಳಿಲ್ಲ ಅಂತ ನಿರ್ಣಯ ಮಾಡಿದ್ದೇವೆ. ನನ್ನ ಹೆಸರು ಮಾಧವ್ ಚಾಮರಾಜ, ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ. ಮೊನ್ನೆ ನಡೆದಂತಹ ಘಟನೆ ಈಗ ಎಲ್ಲ ಮಾಧ್ಯಮಗಳಲ್ಲಿ ಬಂದಿದೆ, ಗೊತ್ತಿದೆ. ಆದರೆ ನಾವು ಏನು ಮಾಡಿದ್ದೇವೆ ಅಂತಂದರೆ, ನಮ್ಮ ಆಡಳಿತ ಮಂಡಳಿ ಇದು ತಪ್ಪು ಅಂತ ಕಂಡಾಗ ತಕ್ಷಣ ಅದನ್ನು ನಾವು ಕಂಡು ಹಿಡಿದು ಅವನಿಗೆ ನೋಟಿಸ್ ಮಾಡಿ ಅವನನ್ನು ತಕ್ಷಣ ಕರ್ತವ್ಯದಿಂದ 3 ತಿಂಗಳು ವಜಾ ಮಾಡಿದ್ದೇವೆ. ಮತ್ತು ಎನ್ಕ್ವೈರಿ ಹಂತಕ್ಕೆ ಸಮಸ್ಯೆ ಆಗ್ಬೋದು ಅಂತ ಉದ್ದೇಶಕ್ಕೆ ಅವನನ್ನು ನಾವು ವಜಾ ಮಾಡಿದ್ದೇವೆ. ಇಲ್ಲಾಂದರೆ ಸಾಕ್ಷಿ ನಾಶಗಳನ್ನು ಮಾಡುವಂಥ ಇರ್ತದೆ. ಅದಕ್ಕೋಸ್ಕರ ನಾವು ಅವನನ್ನು ವಜಾ ಮಾಡಿ ಕಾನೂನು ತಜ್ಞರ ಸಲಹೆಯನ್ನು ತಕ್ಕೊಂಡು ಮಾಡಬೇಕು ಅಂತ ನಿರ್ಣಯ ಕೂಡ ಮಾಡಿದ್ದೇವೆ. ನಾವೆಲ್ಲವನ್ನೂ ಕೂಡ ಸಭೆ ಕರೆದು ನಿರ್ಣಯಗಳನ್ನು ಮಾಡಿದ್ದೀವಿ. ಯಾವುದೇ ನಮ್ಮದು ಇಚ್ಛಾನುಶಕ್ತಿಯಾಗಿ ಮಾಡಲಿಲ್ಲ. ಎಲ್ಲ ಸದಸ್ಯರಿದ್ದುಕೊಂಡು ಮಾಡಿದ್ವಿ. ಆದರೆ ಅದು ಕಳಿಸಬೇಕಾದ್ದು ಅಧಿಕಾರಿಗಳು. ನಾವು ನಿರ್ಣಯ ಮಾಡ್ಬೋದು, ಫಾಲೋಅಪ್ ಮಾಡಬೇಕು. ಉಳಿದನ್ನು ಮಾಡಬೇಕಾದ್ರೆ PDO ಅವರು ಕಳಿಸಬೇಕು, ಅವರು ಫಾಲೋಅಪ್ ಮಾಡಬೇಕು. ಅವರು ಕೂಡ ಅದರಲ್ಲಿ ಇಂಟ್ರೆಸ್ಟ್ ತೋರಿದರೆ ಈ ಸಮಸ್ಯೆ ಬರ್ತದೆ. ಮತ್ತು ಈಗ ಪ್ರಕೃತಿ ವಿಕೋಪದಲ್ಲಿ ಬಂದಂಥ ದುಡ್ಡನ್ನು ಅವರು ತಮ್ಮ ಅಕೌಂಟಿಗೆ ಒಂದು 50,000 ಏನೋ ಅಂದಾಜು ಮೊತ್ತ ಹೇಳ್ತಾ ಇದ್ದಾರೆ ಸಾರ್ವಜನಿಕರು. ಇದರ ಬಗ್ಗೆ ಏನು ಹೇಳ್ತೀರಿ? ಇದರ ಬಗ್ಗೆ ನಮಗೆ ನಮ್ಮ ಇಲಾಖೆಯಿಂದ ಅಲ್ಲ, ನಮ್ಮ ಈ ಪಂಚಾಯತ್ ರಾಜ್ ಇಲಾಖೆಯಿಂದ ಬಂದಂಥ ಹಣಗಳು ಅಲ್ಲ. ಅದು ಕಂದಾಯ ಇಲಾಖೆ ಹಣಗಳು. ನಮಗೆ ಅದಕ್ಕೂ ಸಂಬಂಧ ಇರಲಿಲ್ಲ. ಯಾಕೆಂತೇಳಿದರೆ ಅವರ ವೈಯಕ್ತಿಕ ವಿಚಾರಗಳು ಬಂದಿದೆ ಇಲ್ವ ಅಂತ ನಾವು ಅವರನ್ನು ಆರೋಪ ಮಾಡಬೇಕಿದ್ರೆ ನಮಗೆ ಸಾಕ್ಷ್ಯಾಧಾರ ನಮಗೆ ಆ ರೀತಿ ಸಾಕ್ಷ್ಯಾಧಾರಗಳು ಗೊತ್ತಿಲ್ಲ, ನಾವು ನೋಡಲಿಲ್ಲ. ಅವ್ರ ತಕ್ಕಂತೆ ಮಾಡಿ ಗೊತ್ತಿಲ್ಲ. ಹೆಸರು? ನನ್ನ ಹೆಸರು ಚಿನ್ನಪ್ಪ ನಾಯ್ಕ ಡಿ. ನಾನು 2 ವರ್ಷ ಇಲ್ಲಿ ಬಂದು. ಯಾವ ಗ್ರಾಮ ಪಂಚಾಯತಿ? ಈಗ ಇವತ್ತದು ಕೊಲ್ಲಂಪುರ ಗ್ರಾಮ ಪಂಚಾಯತ್ ಒಳ್ಳೆಯದು. ಈ ಆರೋಪದ ಬಗ್ಗೆ ಅವನು 5/5/2025 ಇಲ್ಲಿಗೆ 7:30 ಗಂಟೆಗೆ ರಾತ್ರಿ ಸಂತೋಷಕ್ಕೆ ಕೌಂಟರ್ 7:30 ಗಂಟೆಗೆ ಇಲ್ಲಿ ಮೆಟೀರಿಯಲ್ ಬಂದಿದ್ದು. ಅಷ್ಟೊತ್ತಿಗೆ ನನಗೆ ಕಾಲ್ ಬಂದಾಗ ನಾನು ಅವನಿಗೆ ಪಂಚಾಯತ್ ಸಿಬ್ಬಂದಿಯನ್ನು ಉದ್ದೇಶದಿಂದ ಅವನಿಗೆ ಅದನ್ನು ಸ್ವೀಕರಿಸಲಿಕ್ಕೆ ಹೇಳಿದೆ. ಆದರೆ ಅವನು ಸ್ವೀಕರಿಸಿ ಸ್ವಲ್ಪ ಮೆಟೀರಿಯಲನ್ನು ಅದನ್ನು ಅವನ ಮನೆಗೆ ಕೊಂಡನು. ತದನಂತರ ಅವನಿಗೆ ಮರುದಿವಸ ಅವನಿಗೆ ನೋಟಿಸ್ ನೀಡಿದೆ.
ನೋಟಿಸ್ ನೀಡಿದ ಪ್ರಕಾರ ಅದರ ಮರುದಿವಸ ಅವರು ತಂದು ಇಲ್ಲಿ ಒಪ್ಪಿಸಿದ್ದಾರೆ. ಈ ಬಗ್ಗೆ ಸಾಮಾನ್ಯ ಸಭೆಯಲ್ಲಿ ಅದರ ಮರುದಿವಸ ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಮಾಡಿ ಅವರನ್ನು 3 ತಿಂಗಳ ಅವಧಿಗೆ ರಜೆಯಲ್ಲಿ ಕಳಿಸಿದ್ದಾರೆ. ತದನಂತರ ಮುಂದಿನ ಸಾಮಾನ್ಯ ಸಭೆಯಲ್ಲಿ ಆ ಅವಧಿಯನ್ನು ಅಮಾನತು ಅವಧಿಯನ್ನು ಪರಿಗಣಿಸುವುದಂತೇಳಿ ನಿರ್ಣಯ ಆಯಿತು. ಅದರ ನಂತರ ಒಂದು ವಿಶೇಷ ಸಭೆ ಕರೆದಿದ್ದೇವೆ, ಅದಕ್ಕೆ ಕೋರಮ್ ಆಗಲಿಲ್ಲ. ಅದಕ್ಕೆ ನಂತರ ಇನ್ನೊಂದು ಸಭೆ ಕರೆದಿದ್ದೇವೆ, ಅಲ್ಲಿ ಸಮಿತಿ ಮಾಡಿದ್ದೇವೆ. ಸಮಿತಿ ಮಾಡಿ ಇವತ್ತು ಸಮಿತಿಯಲ್ಲಿ ಫೈನಲ್ ಡಿಸಿಷನ್ ತಗೊಳ್ಳಿಕ್ಕೆ ಇರುವಂಥದ್ದು. ಸರ್, ಈಗ ಅವರ ಮೇಲೆ ಇನ್ನೊಂದು ಆರೋಪ ಕೇಳಿ ಬರ್ತದೆ, ಅವರಿಗೆ ತಹಶೀಲ್ದಾರ್ ಅವರ ಸೀಲನ್ನೆಲ್ಲ ಫೋರ್ಜರಿ ಇದು ನನ್ನ ಗಮನಕ್ಕೆ ಬಂದಿಲ್ಲ. ಆದರೆ ಸದಸ್ಯರುಗಳು ಹೇಳ್ತಾ ಇದ್ದಾರೆ, ನನ್ನ ಗಮನಕ್ಕೆ ಬಂದಿದ್ದರೆ ನಾನು ಅದನ್ನು ಫಾರ್ವರ್ಡ್ ಮಾಡ್ಬೋದಿತ್ತು, ಆದರೆ ನನ್ನ ಗಮನಕ್ಕೆ ಅದು ಬಂದು ಇಲ್ಲಿವರೆಗೆ ಬಂದಿಲ್ಲ. ಮತ್ತು ಸರ್, ಈಗ ನಿಮ್ಮ ಪಂಚಾಯಿತಿ ಇದರ ವಾಹನ ಇದೆಯಲ್ಲ ಕಸ ವಿಲೇವಾರಿ ವಾಹನ, ಅದನ್ನು ದುರ್ಬಳಕೆ ಮಾಡಿದ್ದಾನೆ ಅಂತ ಕೇಳಿ ಬರ್ತಾರೆ. ಇದರ ಬಗ್ಗೆ ಅವನು ಫರ್ನಿಚರನ್ನು ಅದರಲ್ಲಿ ತಂದಿದ್ದಾನೆ ಅಂತ ಹೇಳಿದರು. ಆದರೆ ಆ ದಿವಸ ನಾನು ಜಾಲ್ಸೂರು ಗ್ರಾಮ ಪಂಚಾಯತ್ ಇಲ್ಲಿ ಉಪಾಧ್ಯಕ್ಷರು ಮತ್ತು ಮೆಂಬರ್ಗಳಿದ್ದರು. ಆ ದಿವಸ ಇವರೇ ಹೇಳಿ ತಂದಿರುವಂಥದ್ದು. ಅದು ಅದೇ ಗಾಡಿಯಲ್ಲಿ ತಂದಿ ಅಂತ ಹೇಳಿದ್ದಾರೆ. ಅದೇ ಗಾಡಿಯಲ್ಲಿ ಅವರು ತಂದ ಪ್ರಕಾರ ಅವರು ಅದೇ ಗಾಡಿಯಲ್ಲಿ ತಂದಿದ್ದಾರೆ. ಮೇಲಧಿಕಾರಿಗಳಿಗೆ ಮಾಹಿತಿಯನ್ನು ತಿಳಿಸಿದೆ ಸರ್? ಮೇಲಧಿಕಾರಿಗಳಿಗೆ ಒಂದು ವರದಿಯನ್ನು ಈಗಾಗಲೇ ನೀಡಿದ್ದೇವೆ. ಯಾರಿಗೆ? IO ಅವರಿಗೆ. ಮುಂದೆ ಏನು ಕ್ರಮ ತಗೊಳ್ತೀರಿ? ಮುಂದೆ ಸಭೆಯಲ್ಲಿ ತೀರ್ಮಾನ ಮಾಡಿಕೊಂಡು ಏನು ತೀರ್ಮಾನ ಆಗ್ತದೆ ನಾವು ತಗೊಳ್ಬೇಕು. ನಿನ್ನೆ ಅವರು ಅಮಾನತು ಅವಧಿಯಲ್ಲಿ ಅವನು ಅಮಾನತು ಅವಧಿಗೆ ಸಂಬಂಧಪಟ್ಟ 3 ತಿಂಗಳ ಅವಧಿಯಲ್ಲಿ ಅವನಿಗೆ ವೇತನ ಕೊಡಲಿಲ್ಲ. ವೇತನ ಕೊಡದೇ ಇರುವ ಕಾರಣ ಮತ್ತು ಅವನ ಅಮಾನತು ಅವಧಿ ಮುಗಿದ ನಂತರ ಅವನು ಬಂದು ಕರ್ತವ್ಯಕ್ಕೆ ಹಾಜರಾಗಿರುವುದು. ತದನಂತರ ಇವತ್ತಿನ ಇವತ್ತಿನ ವಿಶೇಷ ಸಭೆಯಲ್ಲಿ ಏನು ತೀರ್ಮಾನ ತೆಗೊಳ್ತಾರೆ ಅದರ ಮೇಲೆ ಇರುತ್ತೆ. ನಿನ್ನ ಅಟೆಂಡೆನ್ಸ್ ಸೈನ್ ಮಾಡಿದ್ದಾರೆ ಸರ್? ಬಂದು ನಿನ್ನೆ ಇಲ್ಲ, ಮೊನ್ನೆ ಮಾಡಿದ್ದಾರೆ. ಒಂದು ದಿವಸ. ನಿಮಗೆ ಅದು ಹೇಗೆ ಗೊತ್ತಾಯ್ತು? ಈಗ ಅದು ಎಲ್ಲ ಪ್ರಕರಣ ಇಲ್ಲಿ ಇಳಿಸಲಿಲ್ಲ ಅಂತ ಹೇಳಿ ಕಳ್ಳತನ ಆಗಿದೆ ಸ್ವೀಕೃತಿಯನ್ನು ನೋಡಿದ್ದೆ. ನೋಡುವ ಗೊತ್ತಾದ. ಈಗ ಇಲ್ಲಿರುವಂಥ ಫರ್ನಿಚರಿಗೂ ಅವರು ನಾನು ಕದ್ದಿದ್ದೇನೆ ಅಂತ ಫರ್ನಿಚರಿಗೂ ತುಂಬ ವ್ಯತ್ಯಾಸ ಇದೆ ಅಂತ ಕೇಳಿ ಬರ್ತಾ ಇತ್ತು. ಇದರ ಬಗ್ಗೆ ಇಲ್ಲ, ಅದು ಹೊಸದಾಗಿ ಬಂದಿರುವಂಥದ್ದು. ಜಿಲ್ಲಾ ಪಂಚಾಯತ್ನ ಹೊಸದಾಗಿ ಲಾರಿಯಲ್ಲಿ ಬಂದಿರುವಂಥದ್ದು, ಸ್ವೀಕೃತ ಮಾಡಿರುವಂಥದ್ದು ಹೊಸ ಫರ್ನಿಚರ್. ಇಲ್ಲಿ ಸ್ಟಾಕ್ ಮಾಡೋಕ್ಕೆ ಜಾಗದ ವ್ಯವಸ್ಥೆ ಸ್ವಲ್ಪ ಕೊರತೆ ಉಂಟು ನಮ್ಮಲ್ಲಿ. ಇಲ್ಲಿ ಕಂಜೆಸ್ಟೆಡ್ ಇದೆ. ನಮಗೆ ಮೀಟಿಂಗ್ ಹಾಲೇ ಭಾರಿ ಕಷ್ಟದಲ್ಲಿ ಒಂದು ಮೀಟಿಂಗ್ ಮಾಡ್ತೇವೆ. ಗ್ರಾಮ ಸಭೆಗೆ ಕೂಡ ನಾವು ಕೆಳಗಿನ ಒಂದು ಮಯೂರ ಕಲಾಮಂದಿರವನ್ನು ನಾವು ಡಿಪೆಂಡ್ ಆಗ್ತಿದ್ದೀವಿ. ಇವರಿಗೆ ಹಾಲ್ನ ವ್ಯವಸ್ಥೆ ಕೂಡ ಇನ್ನು ಆಗಬೇಕಿದೆ. ಗ್ರಾಮಸ್ಥರ ಪ್ರತಿಭಟನೆ ನಡೆಸಿ ಸಮಗ್ರ ತನಿಖೆ ನಡೆಸಿ ಸಿಬ್ಬಂದಿ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಲು ಒತ್ತಾಯಿಸಿದ್ದಾರೆ. ಮುಂದೇನಾಗುತ್ತದೆ ಕಾದು ನೋಡೋಣ. ಕ್ಯಾಮರಾಮನ್ ಮಳಿ ಜೊತೆ ರಕ್ಷಿತಾ ಅಮರ.